ತಾರೀಕಿಗೆ ದೇವರ ಪ್ರಾಣ ಪ್ರತಿಷ್ಠೆ ಉದ್ಘಾಟನಾ ಕಾರ್ಯ ನಡೆಯುತ್ತೆ. ಅಲ್ಲಿಂದ ಮುಂದೆ ಒಂದು ಮಂಡಲ ಕಾಲ ಉತ್ಸವ ನಡೆಯುತ್ತೆ. ದೇವರಿಗೆ ನಿತ್ಯ ಕಲಶಾಭಿಷೇಕ, ಯಜ್ಞ, ಯಾಗಗಳು, ಪಾರಾಯಣ, ಭಜನೆ ಇವೆಲ್ಲ ನಡೆಯುತ್ತೆ. ನಿತ್ಯ ಸಾಯಂಕಾಲದ ಹೊತ್ತಿಗೆ ಪಾಲಕಿ ಉತ್ಸವವೂ ನಡೆಯುತ್ತೆ. ಈ ಕಾರ್ಯದ ದೊಡ್ಡ ಜವಾಬ್ದಾರಿ ಅದು ನಮಗೆ ದೊರಕಿದೆ. ಹಾಗಾಗಿ 48 ದಿವಸಗಳ ಕಾಲ ಅಲ್ಲೇ ಉಳಿದುಕೊಂಡು ಈ ಎಲ್ಲ ಉತ್ಸವದ ವ್ಯವಸ್ಥೆಯನ್ನು ಮಾಡಿ ಆ ಬಳಿಕ ನಾವು ಮರಳಿ 7ನೇ ತಾರೀಕಿನಂದು ಇವತ್ತು ಎಲ್ಲಿ ಪ್ರತಿಮಾ ನಿರ್ಮಾಣಗೊಂಡಿದೆ ಅಲ್ಲಿಂದ ಮೆರವಣಿಗೆಯಲ್ಲಿ ಸರಯೂ ನದಿ ತೀರಕ್ಕೆ ಸಾಗತ್ತೆ. ಅಲ್ಲಿ ಸರಯೂ ಜಲದಿಂದ ಅಭಿಷೇಕ ಆಗತ್ತೆ. ಅಲ್ಲಿಂದ ಅದನ್ನು ತೆಗೆದುಕೊಂಡು ಬಂದು 18ನೇ ತಾರೀಕಿಗೆ ಗರ್ಭಗುಡಿಯ ಒಳಗೆ ಸ್ಥಾಪನೆ ಮಾಡಲಾಗತ್ತೆ. 18, 19, 20 3 ದಿವಸಗಳ ಕಾಲ ಪ್ರಾಣ ಪ್ರತಿಷ್ಠೆಯ ಪೂರ್ವಭಾವಿಯಾಗಿ ಆಗಬೇಕಾದಂತಹ ಕೆಲವು ಅಧಿವಾಸಗಳು ಅಂತ ಹೇಳಿಕೊಂಡು ಜಲಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ ಇವೆಲ್ಲ ನಡೀತಾವೆ. 21ನೇ ತಾರೀಕಿಗೆ ಪೂರ್ವಭಾವಿ ತಯಾರಿಗಳೆಲ್ಲ ನಡೀತಾವೆ. 22ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಆ 3 ಪ್ರತಿಮೆಗಳು ನಿರ್ಮಾಣಗೊಂಡಿದ್ದಾವೆ. ಅವುಗಳಲ್ಲಿ ನಾವು ಆಯ್ಕೆಗೊಳ್ಳುವಂತಹ ಪ್ರತಿಮೆ ಯಾವುದು ಅಂತ ಹೇಳಿಕೊಂಡು 17ನೇ ತಾರೀಕಿಗೆ ಘೋಷಣೆ ಮಾಡ್ತೀವಿ. ಅಯೋಧ್ಯೆಯಲ್ಲಿ ಜನವರಿ 16ರಿಂದ ಜನವರಿ 22ರವರೆಗೆ ಶ್ರೀರಾಮನ ಪ್ರತಿಷ್ಠೆ ನಡೀತದೆ. ಶ್ರೀರಾಮನ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ. ಅದರಂದರೆ ಹೆಚ್ಚು ಕಡಿಮೆ 493 ವರ್ಷಗಳ ಒಂದು ಹೋರಾಟ, ಅಂದರೆ ಕಾನೂನಾತ್ಮಕ ಹೋರಾಟ ಮತ್ತು ನಮ್ಮ ಹಿಂದೂಗಳ ಹೋರಾಟ. ಸಾಮಾನ್ಯವಾಗಿ 3 ಲಕ್ಷ ಜನ ಇದರಲ್ಲಿ ತೀರ್ಕೊಂಡಿದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ತದೆ. ಆ ದೃಷ್ಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರಗಳ ಸೇರಿಕೊಂಡು ಮಹಾಮಂತ್ರಾಕ್ಷತೆ ಎಂಬ ಅಭಿಯಾನವನ್ನು ಶುರು ಮಾಡಿದೆ. ಈ ಮಹಾಮಂತ್ರಾಕ್ಷತೆ ಅಯೋಧ್ಯೆಯಿಂದ ಶುರುವಾಗಿದೆ. ಅಲ್ಲಿಂದ ಶುರುವಾದಂತಹ ಮಂತ್ರಾಕ್ಷತೆ ನಮ್ಮ ಕೊಡಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅದಕ್ಕೆ ಪೂಜೆ ಮಾಡಿದ್ದಾರೆ. ಅದೇ ರೀತಿ ಮುಂದೆ ನಮ್ಮ ಇಲ್ಲಿ ಉಳ್ಳಾಳ ತಾಲೂಕಲ್ಲಿ ಕೋಟೆಕಾರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಕೂಡ ಪೂಜೆ ಆಗಿದೆ. ನಂತರ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕೂಡ ಮಹಾಮಂತ್ರಾಕ್ಷತೆಗೆ ಪೂಜೆ ಆಗಿದೆ. ಈ ಮಹಾಮಂತ್ರಾಕ್ಷತೆಯನ್ನು ನಮ್ಮ ಬ್ರಹ್ಮಕಲಶೋತ್ಸವ ಕಳೆದು ಆದ 22ನೇ ತಾರೀಕು ರಾತ್ರಿ ನಾವೆಲ್ಲರೂ ಸೇರಿಕೊಂಡು ಇದನ್ನು ಪಾಯಸ ಮಾಡಿ ಸ್ವೀಕಾರ ಮಾಡಬೇಕು ಅಂತೇಳಿ ಅಪೇಕ್ಷೆ. ಅದೇ ರೀತಿ ಅದೇ ದಿನ ಸಾಯಂಕಾಲ ನಾವೆಲ್ಲರೂ ಸೇರಿಕೊಂಡು ಒಂದು ಕನಿಷ್ಠ 5 ದೀಪ, ಅಂದರೆ ಹಣತೆ ಇರ್ಬೋದು, ದೀಪ ಇರ್ಬೋದು, ಹಚ್ಚಿಕೊಂಡು ಗರಿಷ್ಠ ಎಷ್ಟು ಕೂಡ ಹಚ್ಚಬಹುದು. ಆ ರೀತಿಯಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕು ದೀಪಾವಳಿ ಆಗಿ. ನಂತರ ಉತ್ತರಾಭಿಮುಖವಾಗಿ, ಅಂದರೆ ಅಯೋಧ್ಯೆ ಇರುವಂಥದ್ದು ಉತ್ತರ ದಿಕ್ಕಿಗೆ ನಾವೊಂದು ಆರತಿಯನ್ನು ಮಾಡಬೇಕು. ಇದರ ನಿಮಿತ್ತವಾಗಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 22ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಭಜನೆಗಳೆಲ್ಲ ನಡೀತಾ ಇರ್ತದೆ. ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಉಂಟು. ಮತ್ತು ಅಲ್ಲಿ ಬ್ರಹ್ಮಕಲಶೋತ್ಸವದ ನೇರ ಪ್ರಸಾರ ಕೂಡ ನಡೀತದೆ. ನೇರ ಪ್ರಸಾರದಲ್ಲಿ ನಾವೆಲ್ಲರೂ ಭಾಗಿಯಾದರೆ ಅದು ನಮಗೆ ಒಂದು ಶಕ್ತಿ ಕೊಟ್ಟಾಗೆ ಆಗ್ತದೆ. ಪ್ರತಿಯೊಬ್ಬರ ಕೈಲೂ ಮೊಬೈಲು, ಟಿವಿಗಳು ಉಂಟು. ಅದನ್ನು ಒಟ್ಟು ಸೇರಿ ನಾವು ಅದನ್ನು ಆಚರಣೆ ಮಾಡೋದು ಒಳ್ಳೆಯದು ಅಂತೇಳಿ ನಮ್ಮ ಅಭಿಪ್ರಾಯ. ಹಾಗಾಗಿ ಈ ಎಲ್ಲ ವಿಷಯಗಳಿಗೆ ತಾವೆಲ್ಲರೂ ಬಂದು ಕುಟುಂಬ ಸಮೇತರಾಗಿ ಬಂದು ಉಪಸ್ಥಿತಿ ಇರಬೇಕು ಅಂತೇಳಿ ಕೇಳ್ತೀವಿ. ಇಲ್ಲಿ ನಮ್ಮ ಊರಲ್ಲೆಲ್ಲ ಮಂತ್ರಾಕ್ಷತೆ ಯಾವಾಗ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಪೂಜೆಯ ಹೋಮ ಯಾವುದೋ ಸತ್ಕರ್ಮ ನಡೆದರೆ ಅದರ ಕೊನೆಗೆ ಮಂತ್ರಾಕ್ಷತೆ ಆಶೀರ್ವಾದ ರೂಪದಲ್ಲಿ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು. ಇದು ಸಾಮಾನ್ಯ ನಮ್ಮ ಊರಿನಲ್ಲಿ ನಡೆಯುವಂಥ ಸಂಪ್ರದಾಯ. ಅದನ್ನು ನಾವು ಇಡೀ ದೇಶಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ದೇಶಾಚಾರ ಕಾಲಾಚಾರ ಏನು ಉಂಟು ಅಂತ ನೋಡಬೇಕಲ್ಲ. ಆಯಾ ಊರಿನಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇರ್ತದೆ. ಅದಕ್ಕೆ ಶಾಸ್ತ್ರೀಯವಾಗಿ ಹೀಗೆಯೇ ಉಂಟಾ ಅನ್ನೋದು ಶಾಸ್ತ್ರದ ಆಧಾರ ಪ್ರಕಾರ ನಡ್ಕೊಳ್ಳೋದು ಒಂದು ರೀತಿ, ಇನ್ನೊಂದು ಆ ಊರಿನ ಆಚಾರ ಪ್ರಕಾರ ನಡಿಕೊಳ್ಳೋದು ದೇಶಾಚಾರಕ್ಕೆ ಕಾಲಾಚಾರಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಅದನ್ನು ಎಲ್ಲವನ್ನು ಮೀರಿ ನಾವು ಯೋಚನೆ ಮಾಡಬೇಕಾದಿಷ್ಟೇ. ಇದೊಂದು ಭಕ್ತಿ ಮತ್ತು ಅದರ ಭಾವ ಅದರಲ್ಲಿ ಪ್ರಧಾನವಾಗಿರುವಂಥದ್ದು. ಯಾವುದನ್ನು ಕೂಡ ನೀವು ಪೂಜೆಗೆ ಶುರುವ ಕೊನೆಗ ಅಂತ ಹೇಳಿ ಇವನಿಗೆ ಯಾವುದೇ ಭಾವ ಇಲ್ಲದೆ ಏನು ಮಾಡಿದರೆ ಏನು, ನೀರಲ್ಲಿಟ್ಟ ಹೋಮದಾಗೆ ಎಲ್ಲವೂ ವ್ಯರ್ಥ ಆಗ್ತದೆ. ಅವ ಮಂತ್ರಾಕ್ಷತೆ ತಗೊಂಡು ಪ್ರಯೋಜನ ಇಲ್ಲ. ಈ ಮಂತ್ರಾಕ್ಷತೆಯನ್ನು ತೆಕೊಂಡು ಹೋಗುವವರಿಗೆ ಅದನ್ನು ವಿವರಿಸಲಿಕ್ಕೆ ಗೊತ್ತಾಗ್ತದ ಇಲ್ವೋ ಅಂತ ಪ್ರಶ್ನೆ ಅಲ್ಲ. ಕೆಲವು ಕಡೆಯಲ್ಲಿ ಹೇಳಿದ್ದಾರೆ ಅದನ್ನು ದೇವರ ಕೋಣೆಯಲ್ಲಿಡಿ, ಕೆಲವು ಕಡೆಯಲ್ಲಿ ನಾಳ್ದು ಮಂದಿರದ ಪ್ರತಿಷ್ಠಾಪನೆ ಆಗುವಲ್ಲಿವರೆಗೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ, ಆ ನಂತರ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ಕೆಲವರು ನೀವೆಲ್ಲ ಮನೆಯವರು ತಲೆಗೆ ಹಾಕಿ ಅಂತ ಹೇಳಿದ್ದಾರೆ. ಕೆಲವರು ಇದನ್ನು ಬಾಯಿಗೆ ಹಾಕ್ಕೊಂಡು ಹಲ್ಲಿಗೆ ತಾಗದ ಹಾಗೆ
ಅದನ್ನು ನುಂಗಬೇಕು ನೀವು ಅಂತ ಕೆಲವು ಕಡೆಯಲ್ಲಿ ಹೋದಲ್ಲಿ ಹೇಳಿದ್ದಾರಂತೆ. ಕೆಲವರು ನಿಮ್ಮ ಅಕ್ಕಿಯ ಪಾತ್ರೆ ಏನುಂಟು ಮನೆಯಲ್ಲಿ ಇಡುವಂತ ಅದಕ್ಕೆ ಹಾಕಿ ಅಂತ ಹೇಳಿದಾರಂತೆ. ಹೀಗೆ ಒಬ್ಬೊಬ್ಬರು ಕೊಡಲಿಕ್ಕೆ ಹೋದವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರಿಗೆ ಏನು ಸೂಚನೆ ಬಂದಿದೆ ಆ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ. ನಿಜವಾದ ಇದರ ಹಿಂದಿನ ಉದ್ದೇಶ ಏನು ಕೇಳಿದರೆ, ಅಯೋಧ್ಯೆ ಅಂತ ಹೇಳಿದರೆ ಅದು ಉಳಿದ ಎಲ್ಲ ದೇವಸ್ಥಾನಗಳಿದ್ದ ಹಾಗೆ ಅಲ್ಲ ಅಂತ. 76 ಬಾರಿ ಒಂದು ಸಲ ಆಕ್ರಮಣ ಅಲ್ಲಿಗೆ ಆಗಬೇಕು ಅಂತಿದ್ರೆ ಇಂಗ್ಲಿಷರು ಕೂಡ 2 ಸಲ ಆಕ್ರಮಣ ಮಾಡಿದ್ದಾರೆ. ಎಷ್ಟು ಸಲ ಆಯಿತು ಅಲ್ಲಿಗೆ ನಡೆದಂಥ ಆಕ್ರಮಣ. ಇದರಲ್ಲಿ ಸಂಪತ್ತು ಉಂಟು ಅಂತ ಅದ್ದಲ್ಲ, ಆ ಸ್ಥಳದ ವೈಬ್ರೇಷನ್ ಅಷ್ಟು ಉಂಟು. ಹಿಂದೂಗಳಿಗೆ ರಾಮ ಹುಟ್ಟಿದ ಸ್ಥಳ, ಸಾವಿರಾರು ಲಕ್ಷಾಂತರ ರೂಪದಲ್ಲಿ ದೇವರನ್ನು ಆರಾಧನೆ ಮಾಡಿದರೂ ಕೂಡ ನಮ್ಮ ದೇಶ ಆಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟದ್ದು ರಾಮರಾಜ್ಯ ಆಗಬೇಕು ಅಂತಲೇ. ಎಲ್ಲ ದೃಷ್ಟಿಕೋನದಲ್ಲೂ ಅವನೇ ಆದರ್ಶ. ಆದ ಕಾರಣ ಆ ರಾಮತ್ವ ಮನೆ ಮನೆಗೆ ತಲುಪಬೇಕು ಅನ್ನುವಂಥದ್ದು ನಿಜವಾದ ಅದರ ಹಿಂದಿರುವ ಉದ್ದೇಶ. ಎಲ್ಲರೂ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಯೋಧ್ಯೆಯಲ್ಲಿ ರಾಮ ಮೆಟ್ಟಿದ ಪಾದ ಧೂಳಿ ಇರುವಂಥದ್ದು, ರಾಮ ಆಟ ಆಡಿದ ಸ್ಥಳ ಅದು. ಅಲ್ಲಿ ಎಲ್ಲ ಋತ್ವಿಜರು ಎಲ್ಲ ಸೇರಿಕೊಂಡು ಅದನ್ನು ಮಂತ್ರಾಕ್ಷತೆ ಹೇಳಿದರೆ ಅಕ್ಕಿಯನ್ನು ಹೀಗೆ ತುಂಬಿಸಿ ಕಳಿಸಿದಲ್ಲ ಅಂತ. ಅದಕ್ಕೆ ಬೇಕಾದಂತಹ ಅವರ ಪದ್ಧತಿಯಲ್ಲಿ, ನೀವು ದಕ್ಷಿಣ ಕನ್ನಡದ ಪದ್ಧತಿಯನ್ನು ಯೋಚನೆ ಮಾಡಬೇಕು ಅಂತಲ್ಲ, ಅಲ್ಲಿಯ ಪದ್ಧತಿ ಪ್ರಕಾರ ಎಲ್ಲರೂ ಅವರು ಸನ್ಯಾಸಿಗಳಲ್ಲಿ, ಉತ್ತರದ ಸನ್ಯಾಸಿಗಳಲ್ಲಿದ್ದಾರಲ್ಲ, ಅವರೆಲ್ಲ ಸೇರಿಸಿಕೊಂಡು ಅಲ್ಲಿ ಮಂತ್ರಪೂತವಾಗಿಯೇ ಆ ಅಕ್ಷತೆಯನ್ನು ತಯಾರು ಮಾಡಿದ್ದು. ಅದಕ್ಕೆ ಅಯೋಧ್ಯೆಯ ಮಣ್ಣು ಪಾದ ಧೂಳಿ ರಾಮಂದು ಅದಕ್ಕೆ ತಾಗಿದೆ. ಆ ರಾಮತ್ವ ಪ್ರಸಾದ ಮನೆಗೆ ಹಂಚುವ ಕೆಲಸ ಮಾಡಿದ್ದಾರೆ. ಎಲ್ಲವೂ ಅಲ್ಲೇ ತಯಾರು ಮಾಡಿ ಇಷ್ಟು ಲೋಡನ್ನು ಕಳಿಸಿದ್ರ? ಇಲ್ಲ, ಅಲ್ಲಿ ಸ್ವಲ್ಪ ಮಾತ್ರ ಮಾಡಿ ಕಳಿಸಿದ್ದು. ನಾವು ದೇವಸ್ಥಾನದಲ್ಲಿ ತೀರ್ಥ ಅಂತೆಲ್ಲ ಕೊಡ್ತಾರಲ್ಲ, ಯಾವುದೇ ದೇವಸ್ಥಾನಗಳಲ್ಲಿ ತೀರ್ಥವನ್ನು, ಅದು ಅಷ್ಟು ತೀರ್ಥವು ಕೂಡ ದೇವರಿಗೆ ಅಭಿಷೇಕ ಮಾಡಿದ್ದೇ ಬರ್ತದ? ಇಲ್ಲ. ಒಂದು ಡ್ರಮ್ಮು ಫುಲ್ಲು ಇದು ನೀರು, ಸಾಮಾನ್ಯ ನೀರಿಟ್ಟರೆ ಅದಕ್ಕೆ ಒಂದು ಅರ್ಧ ಲೋಟೆಯಷ್ಟು ತೀರ್ಥ ಹಾಕಿರ್ತಾರೆ. ಅದೆಲ್ಲವೂ ತೀರ್ಥ ಆಗಿದೆ ಅಂತ, ಅದಾ ಭಾವ ಇರೋದು ಅಂತ. ಶೃಂಗೇರಿಯಲ್ಲಿ ಗುರುಗಳು ಇವತ್ತಿಗೆ ಹೋದರೆ ನಮಗೇನೋ ಗುರುದೋಷ ಉಂಟು ಅಂತ ಹೇಳಿ ಊರಲ್ಲಿ ಎಂತ ಮಾಡಿದರೂ ಪರಿಹಾರ ಆಗುವುದಿಲ್ಲ. ಶೃಂಗೇರಿ ಪೀಠದಿಂದ ನೀವು ಮಂತ್ರಾಕ್ಷತೆ ತಗೊಂಡು ಬನ್ನಿ, ಎಲ್ಲ ದೋಷ ಪರಿಹಾರ ಆಗ್ತದೆ ಹೇಳ್ತಾರೆ. ಗುರು ಶಾಪವು ಹೋಗ್ತದೆ, ಪಿತೃಶಾಪವು ಹೋಗ್ತದೆ ಅಂತ. ಒಳ್ಳೆಯದಾಗಲಿ, ಇವತ್ತಿಗೆ ನಿನ್ನ ದೋಷ ಎಲ್ಲ ಪರಿಹಾರ ಆಯಿತು ಅಂತ ಗುರುಗಳೊಂದು ಮಂತ್ರಾಕ್ಷತೆ 4 ಅಕ್ಕಿಯನ್ನು ಕೊಡ್ತಾರೆ. ಹೇಗೆ ಪರಿಹಾರ ಆಗ್ತದೆ ಅದು ಕೇಳಿದರೆ, ಅಲ್ಲಿ ಭಾರತೀ ತೀರ್ಥರ ಅಥವಾ ಈಗಿನ ಗುರುಗಳ ಅವರು ಕೊಟ್ಟ ಮಂತ್ರಾಕ್ಷತೆ ಅದು ಅವರದ್ದು ಮಾತ್ರ ಅಲ್ಲ ಅಂತ. ಅದು ಶಂಕರಾಚಾರ್ಯರ ಕಾಲದಿಂದ, ಶಂಕರಾಚಾರ್ಯರು ಯಾವ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರೋ ಅದೇ ಮಂತ್ರಾಕ್ಷತೆ ಇವತ್ತಿಗೆ ಉಳಿದಿದೆ. ನಿತ್ಯ ಅಲ್ಲಿ ಶೃಂಗೇರಿಗೆ ಹೋದರೆ ಗೊತ್ತಾಗ್ತದೆ, ಅಥವಾ ಬೇರೆ ಗುರುಪೀಠಗಳಲ್ಲಿ ಅಲ್ಲಿ ನಿತ್ಯ ಋತ್ವಿಜರು ಮಂತ್ರ ಹೇಳಿ ಅದಕ್ಕೆ ಮಂತ್ರಾಕ್ಷತೆಯನ್ನು ಹಾಕ್ತಾರೆ. ಇನ್ನು ಎಷ್ಟು ತಲೆಮಾರುಗಳು ಕಳೆದರೂ ಕೂಡ ಆ ಮಂತ್ರಾಕ್ಷತೆ ಮುಗಿಲಿಕ್ಕೆ ಮೊದಲು ಅದಕ್ಕೆ ಪುನಃ ಮಂತ್ರಾಕ್ಷತೆಯನ್ನು ಹಾಕ್ತಾರೆ. ಅಂದರೆ ಅವತ್ತು ಶಂಕರಾಚಾರ್ಯರು ಕೊಟ್ಟ ಅಕ್ಷತೆ ಏನುಂಟೋ ಇಷ್ಟು 100 ವರ್ಷಗಳ ಕಾಲ ನಿತ್ಯ ಮಂತ್ರ ಹೇಳಿ ಅದಕ್ಕೆ ಆ ಶಕ್ತಿಯನ್ನು ತುಂಬಿಸುವ ವ್ಯವಸ್ಥೆ ಮಾಡಿದ್ದಾರೆ. ನಮಗದು ಬರೀ ಕಣ್ಣಿಗೆ ಕಾಣುವಂಥದ್ದಲ್ಲ. ಆದ ಕಾರಣ ಆ ಅಕ್ಷತೆಯನ್ನು ನಮಗೆ ನಾವು ತಗೊಂಡ್ರೆ ನಮ್ಮ ದೋಷಗಳು ಪರಿಹಾರ ಆಗ್ತದೆ. ಇದು ನಮ್ಮಲ್ಲಿರುವ ನಂಬಿಕೆ. ಇದು ಅಯೋಧ್ಯೆಯದ್ದು ಹಾಗೆ. ಮಂತ್ರಾಕ್ಷತೆಯನ್ನು ಕಳಿಸ್ತಾ ಇದ್ದೇವೆ ಅಂತ ಹೇಳಿದರೆ ಪೂಜೆಗ ಮೊದಲಿಗ ಸುರುವಿಗ ಅಂತ ಹೇಳುವಂಥ ಕೊನೆಗ ಅಂತ ಕೇಳುವ ಪ್ರಶ್ನೆ ಅಲ್ಲ. ನಮ್ಮ ಊರಿನ ಸಂಪ್ರದಾಯ ಹೀಗೆ, ಇದು ತದ್ವಿರುದ್ಧವಾಗಿ ಮೊದಲು ಕೊಡ್ತಾ ಇದ್ದೀರಿ, ನಾಟಕ, ರಾಜಕೀಯ, ಆ ಹೇಳುವವರು ಹೇಳ್ತಾ ಇರ್ತಾರೆ, ಏನೂ ತೊಂದರೆ ಇಲ್ಲ. ಆದರೆ ಅದರ ಹಿಂದಿನ ಉದ್ದೇಶ ಇರುವುದು ರಾಮ ಮೆಟ್ಟಿದ ಮಣ್ಣಿನ, ರಾಮನಾಡಿದ ಮಣ್ಣಿನ ಆ ಪಾದ ಧೂಳಿ ಮನೆಗೆ ತಲುಪಬೇಕು. ಏನೋ ಒಂದು ಬದಲಾವಣೆ ಆಗ್ತದೆ, ಇದು ನಿಶ್ಚಯ. ಅದರಲ್ಲಿ ಆ ನಂಬಿಕೆಯ ಮೇಲೆ ಇರುವುದು, ಅದರಲ್ಲಿ 2 ಮಾತೇ ಇಲ್ಲ. ನನಗೆ ಆಶ್ಚರ್ಯ ಅಂತ ಅನ್ನಿಸಿತು. ಯಾಕೆ ಕೇಳಿದರೆ, 2 ಕುಂಭಮೇಳಗಳು ನಡೀತಲ್ಲ. ಒಂದು ಕುಂಭಮೇಳದಲ್ಲಿ ಅದಂತ 12 ವರ್ಷಕ್ಕೇನೋ ಒಮ್ಮೆ ನಡೆಯುದು ಅಂತ ಕಾಣ್ತದೆ. ಒಂದು ಕುಂಭಮೇಳದಲ್ಲಿ ಅವರೆಲ್ಲ ಇಡೀ ದೇಶದ ಮತ್ತೆ ಇಲ್ಲಿಂದ ಮೇಲಿಂದ ಹಿಮಾಲಯದಿಂದ ಇಳ್ಕೊಂಡು ಬಂದವರೆಲ್ಲ ಒಟ್ಟು ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ಕಳೆದ ಕುಂಭಮೇಳ ಅಲ್ಲ, ಮೊದಲಿನ ಕುಂಭಮೇಳದಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ರು. ಏನು ಕೇಳಿದರೆ, ಇಡೀ ದೇಶದಲ್ಲಿ ಹನುಮತ್ ಶಕ್ತಿ ಜಾಗೃತಿಯಾಗಬೇಕು, ಹನುಮಾನ್ ಚಾಲಿಸ ಪಠಣ ಮಾಡಿ. ಇಡೀ ದೇಶದಲ್ಲಿ ಅದನ್ನು ಮಾಡಿದ್ರು ಅಂತ. ಹನುಮಾನ್ ಚಾಲಿಸ ಯಾವ ಭಾಷೆಯಲ್ಲಿದೆ ಅಂತ ಇವತ್ತಿಗೂ ನಮಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಆ ಬಾಯಿಪಾಠ ಬಂದು ಹೇಳ್ತಾರಲ್ಲ ಭಜನೆಯಲ್ಲಿ, ಅವರಿಗೆ ಆ ಭಾಷೆ ಯಾವುದು ಅಂತ ಗೊತ್ತಿಲ್ಲ, ಅರ್ಥ ಮತ್ತಿನ ವಿಷಯ. ಅಂಥದ್ರಲ್ಲಿ ಎಲ್ಲ ಕಡೆಯಲ್ಲಿ ಆ ಹನುಮಾನ್ ಚಾಲಿಸ ಹೇಳಿಕೆ ಆರಂಭ ಮಾಡಿದ್ರಲ್ಲ. ಕಾರಣ ಏನು ಕೇಳಿದರೆ, ಅಲ್ಲಿಂದ ಕೊಟ್ಟಂಥ ಸೂಚನೆ ಅದು ಅಂತ. ಇವತ್ತು ಎಲ್ಲ ಕಡೆಯಲ್ಲಿ ಭಜನಾ ಮಂದಿರದಲ್ಲಿ ಹನುಮಾನ್ ಚಾಲಿಸ ಹೇಳಿದ ನಂತರ ಮಂಗಳ ಮಾಡೋಲ್ಲಿಗೆ ಮುಟ್ಟಿದೆ ಇವತ್ತು. ಆ ನಂತರದ ಕುಂಭಮೇಳದಲ್ಲಿ ಕರೆ ಕೊಟ್ಟದ್ದು ತಾರಕ ಮಂತ್ರ, ತಾರಣ ರಕ್ಷಣೆ ಮಾಡುವುದು ಹೇಳಿದರೆ ರಾಮ ಮಂತ್ರ. ಇಡೀ ದೇಶದಲ್ಲಿ ರಾಮನಾಮ ಜಪ ಆಗಬೇಕು, ನಮ್ಮ ದೇಶ ರಾಮರಾಜ್ಯ ಆಗ್ತದೆ ಅಂತ.
ಎಂಥ ಆಶ್ಚರ್ಯವೋ, ನನಗೆ ಅದಕ್ಕೆ ಎಷ್ಟು ಶಕ್ತಿ ಉಂಟೋ ಗೊತ್ತಿಲ್ಲ. ಎಲ್ಲ ಕಡೆಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೆಲ್ಲ ಶುರು ಮಾಡಿದರು. ಅನೇಕ ಕಡೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮನೆಗಳಲ್ಲಿ ಜಪ ಆಯಿತು, ಭಜನಾ ಮಂದಿರಗಳಲ್ಲಿ ಜಪ ಮಾಡಿದರು, ಎಲ್ಲವೂ ಮಾಡಿದೆವು. ಆ ಹನುಮಾನ್ ಚಾಲೀಸ ಮತ್ತು ರಾಮ ಮಂತ್ರ ಜಪ ಮಾಡಿದ್ರ ಫಲವ ಏನೋ ನಾವು ಕಲ್ಪನೆ ಮಾಡಿದಾಗೆ ನಮ್ಮ ದೇಶ ರಾಮರಾಜ್ಯ ಆಗ್ತಾ ಉಂಟು ಅಂತ. ಹೇಗಾಯಿತು ನನಗೆ ಆಶ್ಚರ್ಯ. ಒಂದು ಕಡೆಯಿಂದ ಭಾರತದ ತಲೆ ತುಂಡಾಗಿ ಹೋದಂತಹ 370ರ ಕಾರಣ ಇರ್ಬೋದು, ಏನೇ ಇರ್ಬೋದು, ಮತ್ತೆ ಕಾಶ್ಮೀರ ಭಾರತಕ್ಕೆ ಸೇರುವ ಹಾಗಾಯಿತು. ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಶ್ವಗ್ರಗಣ್ಯ. ರಾಕ್ಷಸರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ರಾಕ್ಷಸರನ್ನು ಕೊಂದು ಹಾಕಿ ಬಂದವ ರಾಮ. ಅದೇ ರೀತಿಯಾಗಿ ನಮ್ಮ ದೇಶದ ಮೇಲೆ ರಾಮರಾಜ್ಯ ಆಗ್ತದೆ ಅಂತಂದರೆ ಹಾಗೆ ಆಗಬೇಕಲ್ಲ. ನಮ್ಮ ದೇಶದ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೋ ಅವರಲ್ಲಿಗೆ ಪಾಕಿಸ್ತಾನ ಅಂದರೆ ಪಾಕಿಸ್ತಾನಕ್ಕೆ ಹೋಗಿ ಅವರನ್ನು ದುಷ್ಟರನ್ನು ಹೊಡೆದು ಹಾಕಿ ಬರೋದನ್ನು ಕಣ್ಣಾರೆ ನೋಡುವ ಹಾಗಾಯಿತು ನಾವು. ಯಾರೆಲ್ಲ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಇತ್ತ, ಕೋಟಿ ಕೋಟಿ ಅವರ ತಲೆಗೆ ಬೆಲೆ ಕಟ್ಟಿದ್ರ, ಸೇಫ್ ಆಗಿ ಫಾರಿನಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರು. ಒಂದಲ್ಲ ಎರಡಲ್ಲ 20-25 ಜನ ಬೀದಿ ಹೆಣ ಆಗಿ ಹೋದರು. ಎಂಥ ಸ್ಪೈ ಅವರದ್ದು, ಫಾರಿನ್ನದು, US ಇದ್ದಿರಲಿ, ಲಂಡನ್ ಇದ್ದಿರಲಿ, ಜರ್ಮನ್ ಇದ್ದಿರಲಿ, ಅವರ ಯಾವ ಸ್ಪೈಗೂ ಗೊತ್ತಾಗಲಿಲ್ಲ ಯಾರು ಕೊಂದದ್ದು, ಎಲ್ಲಿಂದ ಇವರು ಸಾಯಲಿಕ್ಕೆ ಕಾರಣ ಏನು ಅಂತ. ಅದು ನರ್ಸು ಕೊಟ್ಟ ಇಂಜೆಕ್ಷನ್ ಚೇಂಜ್ ಆಗಿರ್ಬೋದು, ಬಾರ್ಬರ್ ಶಾಪಲ್ಲಿ ಗಡ್ಡ ತೆಗಿಲಿಕ್ಕೆ ಹೋದವನಿಗೆ ಕುತ್ತಿಗೆಗೆ ತಾಗಿದ್ದಿರ್ಬೋದು. ಅಂತೂ ಅವರೆಲ್ಲ ಹೇಳ ಹೆಸರಿಲ್ಲದ ಹಾಗೆ ಸರ್ವನಾಶ ಆಗ್ತಾ ಇದ್ದಾರೆ. ಇದು ತಾಟಕಿ ಮೊದಲಾದವರನ್ನು ಸಂಹಾರ ಮಾಡಿದ ರಾಮ ಮಾಡಿದ ರೀತಿ ಇದು ಅಂತ. ರಾಮ ಎಳ್ಳಿಂದ ಬಾಣ ಬಿಟ್ಟ ಅಂತ ತಾಟಿಗೆ ಗೊತ್ತಾಗಲಿಲ್ಲ. ಅವಳ ಉಸಿರಿನ ಶಬ್ದ ಕೇಳಿ ಮರದ ಅಡ್ಡದಲ್ಲಿ, ದೊಡ್ಡ ಮರದ ಅಡ್ಡದಲ್ಲಿ ಕೂತಿದ್ದಂತಹ ಇವಳಿಗೆ ಶಬ್ದವೇದಿ ಬಾಣ ಬಿಟ್ಟು ಬಲ ಅತಿಬಲ ಅಂತ ಇತ್ತಲ್ಲ ಅವನ ಹತ್ರ, ರಾಮನ ಹತ್ರ ಶಕ್ತಿ, ಯಾರಿಗೂ ಗೊತ್ತಾಗದ ಹಾಗೆ ಅವಳ ಎದೆ ಸೀಳಿ ಅವಳನ್ನು ಕೊಂದು ಹಾಕಿದ. ಇದು ರಾಮ ಮಾಡಿದ ಕೆಲಸ. ಇವತ್ತು ಅದೇ ರೀತಿ ಇವರು ರಾಕ್ಷಸರು, ದೇಶದ್ರೋಹಿಗಳು ಎಲ್ಲಿ ಹೋಗಿ ಕೂತಿದ್ದಾರ ಅವರನ್ನು ಅಲ್ಲಿಯೇ ಹೇಳ ಹೆಸರಿಲ್ಲದೆ ಬೀದಿ ಹೆಣ ಮಾಡುವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ, ದೇಶದಿಂದ ಆಗ್ತಾ ಇದೆ ಅಂತ ಹೇಳಿದರೆ ದೇಶ ರಾಮರಾಜ್ಯ ಆಗ್ತಾ ಇದೆ ಅಂತ ಅರ್ಥ. ಸಾವಿರ ವರ್ಷದ ಕನಸು, 4-5 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಂದಿರ ಅಲ್ಲಿ ಕಟ್ಟಲಿಕ್ಕೆ ಆಗ್ತದ ಇಲ್ಲವೋ ಗೊತ್ತಿಲ್ಲ. ಅದು ಅಷ್ಟು ಮಂದಿರವೂ ಕೂಡ ರಾಮನಿಗೆ ಸಂಬಂಧ, ಜಾಗವೂ ಕೂಡ 70-76 ಎಕರೆ ಎಷ್ಟೋ ರಾಮನಿಗೆ ರಾಮಲಲ್ಲನಿಗೆ ಸಂಬಂಧಪಟ್ಟದ್ದು ಅಂತ ಒಂದು ಆರ್ಡರ್ ಬಂದಿದೆ ಅಂತ ಹೇಳಿದರೆ, ದೇಶದ ಪ್ರಧಾನಿಯೇ ಸ್ವತಃ ಬಂದು ಇದರಲ್ಲಿ ಮುಂದೆ ನಿಂತು ಇದನ್ನು ಮಾಡುವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ ದೇಶ ರಾಮರಾಜ್ಯ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ನಮಗೆ ಕನಿಷ್ಠ ಅಳಿಲ ಸೇವೆ ಮಾಡಿದ ಹಾಗೆ ನಮ್ಮಿಂದ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದ್ದರೆ ಮನೆ ಮನೆಗೆ ಮಂತ್ರಾಕ್ಷತೆ ಕೊಂಡೋಗಿ ತಲುಪಿಸುವ. ಇದೇ ರಾಮನ ಸೇವೆ ನಿಜವಾದ್ದು. ಆ ರಾಮನ ಪ್ರಸಾದ ಮನೆಗೆ ಮುಟ್ಟಿಸಬೇಕಾದ ಜವಾಬ್ದಾರಿ ನಮ್ಮದು. ದೀಪಾವಳಿಯ ಹಾಗೆ ಆಚರಣೆ ಮಾಡುವ, ರಾಮನಿಗೆ ನಮ್ಮ ಮನೆಯಿಂದಲೇ ಉತ್ತರಕ್ಕೆ ಮುಖ ಮಾಡಿ ಆರತಿ ಮಾಡುವ. 5 ಶತಮಾನಗಳ 5 ಲಕ್ಷ ಜನರ ಬಲಿದಾನದ ಪ್ರತೀಕವಾಗಿ 5 ಬೆಳಕನ್ನು ಉರಿಸುವ ಮನೆಯಲ್ಲಿ. ಅವರು ಏನು ಸೂಚನೆ ಕೊಟ್ಟಿದ್ದಾರೋ ಅದನ್ನು ಅಳಿಲ ಸೇವೆ ಮಾಡಿದ ಹಾಗೆ ನಾವು ನಿಷ್ಠೆಯಿಂದ ಮಾಡಬೇಕಾದ್ದು ಮಾತ್ರ ನಮ್ಮ ಕರ್ತವ್ಯ. ಅಳಿಲು ಕೂಡ ಇವರು ಹನುಮಂತ ಎಂತ ಮಾಡ್ತಾನೋ, ಇವರ ಪರಿವಾರದವರು ಎಂತ ಮಾಡ್ತಾರಂತ ಸುಮ್ಮನೆ ಕೂತ್ಕೊಂಡಿದ್ರೆ ಅದಕ್ಕೆ ಕ್ರೆಡಿಟ್ ಇಲ್ಲ, ಇವತ್ತು ಯಾರು ಗುರುತಿಸ್ತಾನೋ ಇರಲಿಲ್ಲ. ಇಂತಹ ದೊಡ್ಡ ಕೆಲಸ ಆಗಬೇಕಾದ್ರೆ ನಾವು ಅದರ ಜೊತೆ ಸೇರಿದ್ದೇವೆ ಅನ್ನುವಂಥದ್ದಕ್ಕಿಂತ ದೊಡ್ಡ ಸಾರ್ಥಕ ಭಾವ ಬೇರೆ ಇಲ್ಲ ಅಂತ. ಕರಸೇವೆ ಮಾಡಿದ, ಕರಸೇವೆಗೆ ಅಂತ ಅವತ್ತು ಹೋದ್ರಲ್ಲ, 1ನೇ ಕರಸೇವೆ 2ನೇ ಕರಸೇವೆ, ಇವತ್ತು ಅವರನ್ನು ಕರೆದು ಸನ್ಮಾನ ಮಾಡ್ತಾ ಇದ್ದೆ. ಅವತ್ತೇ ಅವರಿಗೆ ಅನ್ನಿಸಿರ್ಲಿಲ್ಲ ಅಂತ. ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಅಂತ, ನಾನು ಕರಸೇವೆಗೆ ಹೋಗಿದ್ದೇನೆ ಅಂತ. ನನ್ನ ಅಪ್ಪ ಹೇಳ್ತಾ ಇದ್ರು, ರಾಮನ ಇಟ್ಟಿಗೆ ಬರುವಾಗ ರಾಮ ಜ್ಯೋತಿ ಬರ್ಬೇಕಾದ್ರೆ ಮನೆ ಮನೆಗೆ ನಾನು ತೆಕೊಂಡು ಹೋದವ ಅಂತ, ಪೂಜೆ ಮಾಡಿದವ ನಾನು ಅದಕ್ಕೆ ಅಂತ. ನೋಡಿ ಅವರ ಹೆಮ್ಮೆ ಅದು ಅಂತ. ಹಾಗೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಪ್ರತಿಷ್ಠೆ ಆಗ್ತಾ ಉಂಟು. ಇದು ಎಂಥ ಸೌಭಾಗ್ಯ ಇದು. ಆ ಮಂತ್ರಾಕ್ಷತೆಯನ್ನು, ರಾಮನ ಪಾದಧೂಳಿ, ರಾಮನ ಪ್ರಸಾದ ಮನೆ ಮನೆಗೆ ತಲುಪಿಸಬೇಕಾದ್ದು ನಮ್ಮ ಕರ್ತವ್ಯ. ಅಲ್ಲಿಂದ ಕೊಟ್ಟ ಸ್ವಲ್ಪ ಅಕ್ಷತೆಯನ್ನು ನಾವು ಬೇರೆ ಅಕ್ಷತೆಯನ್ನು ಸೇರಿಸಿ ನಾವು ಅದನ್ನು ದೊಡ್ಡದು ಮಾಡಿ ಎಲ್ಲ ಕಡೆಗೆ ತಲುಪಿಸಿದ್ದೇವೆ. ಆದರೆ ಪ್ರತಿಯೊಂದರಲ್ಲೂ ಕೂಡ ಅಲ್ಲಿಂದ ಬಂದ ಅಕ್ಷತೆ ಇದೆ ಮಾತ್ರ, ಅದು ಸತ್ಯ. ದ್ರೋಹಿಗಳು, ಇದರ ಬಗ್ಗೆ ಹೊಟ್ಟೆ ಉರಿಯೋರು ಏನು ಬೇಕಾದರೂ ಹೇಳಿಕೊಳ್ಳಿ. ಅಂತೂ ಒಂದು ಸುವರ್ಣ ಅವಕಾಶ ಹಿಂದೂಗಳಿಗೆ ಮನೆ ಮನೆಗೆ ಅಕ್ಷತೆ ತಲುಪಿಸುವ ಶ್ರದ್ಧೆಯಿಂದ. ಅಂತೂ ರಾಮ ಮಂದಿರ ಆಗುವಾಗ ನನ್ನದು ಒಂದು ಅಳಿಲ ಸೇವೆ ಇತ್ತು ಅನ್ನೋದನ್ನು ತಲೆಮಾರಿಗೆ ನನ್ನ ಪುಳ್ಳಿಗಳ ಕಾಲಕ್ಕೆ ನಾನು ಹೇಳದೇ ಇರ್ತೇನೆ. ನಾವು ಇಂಥದ್ದು ಕೆಲಸ ಮಾಡಿದ್ದೇವೆ, ಅಕ್ಷತೆ ಮನೆ ಮನೆಗೆ ತಗೊಂಡೋಗಿದ್ದೇವೆ. ಇದು ಹೆಮ್ಮೆ ಮಾರ ನಮಗೆ. ಆ ಭಾವ ಇರುವಂಥದ್ದು ನಿಜವಾಗಿ. ಆದ ಕಾರಣ ನಾವು ಮಾಡುವಂಥದ್ದು ದೊಡ್ಡ ಕೆಲಸ, ದೊಡ್ಡ ರಾಮನ ಕೆಲಸ. ಆ ಪುಣ್ಯ ನಮ್ಮ ಬಾಲಿಗೆ ಒದಗಿ ಬಂತಲ್ಲ, ಇದೇ ನಮ್ಮ ಯೋಗ. रामाय रामभद्राय रामचंद्राय
ರಾಮಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಆತ್ಮೀಯ ಬಂಧುಗಳೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು ನಮ್ಮೆಲ್ಲ ಮೆಚ್ಚುಗೆಯ ವಿಷಯ. ಅಂತೂ ಒಂದು ಹೃದಯ ಸ್ಪರ್ಶಿಯಾಗಿರುವಂಥ ಒಂದು ಸಂದರ್ಭವೂ ಹೌದು. ಯಾಕೆಂತಂದರೆ ನಮ್ಮ ಕಾಲದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು ಪುಣ್ಯ ವಿಶೇಷ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಮಂದಿರ ನಿರ್ಮಾಣ ಮಾಡುವುದಂದರೆ ಅದೊಂದು ಅದ್ಭುತವಾದ ಒಂದು ವಿಚಾರವೂ ಹೌದು. ಬೇರೆ ಬೇರೆ ರೀತಿಯ ಶಿಲ್ಪ ಶೈಲಿಯನ್ನು ಒಳಗೊಂಡಿರುವಂತಹ ರಾಮ ಮಂದಿರ ಈಗಾಗಲೇ 22 ಜನವರಿಯಲ್ಲಿ 2024ರಂದು ಆರಂಭಗೊಳ್ಳುವಂತಹ, ಅಂತೂ ರಾಮದೇವರ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಪುಣ್ಯ ಒಂದು ಕಾರ್ಯದಲ್ಲಿ ನಾವೆಲ್ಲ ನೋಡುವಂಥ ಕಣ್ಣುಗಳಿಗೆ ಒಂದಷ್ಟು ಸಂಭ್ರಮವನ್ನು ತುಂಬಿಕೊಳ್ಳುವಂಥ ಸಂದರ್ಭವೂ ಹೌದು. ವಿಶೇಷವಾಗಿ ಈ ಒಂದು ರಾಮ ಮಂದಿರದ ಒಂದು ಕಲಾ ಚಾತುರ್ಯ ಬೇರೆ ಬೇರೆ ಭಾಗದ, ಅದು ಕೂಡ ನಮ್ಮ ಕರ್ನಾಟಕದ ಕೂಡ ವಿಷಯಗಳು ಸೇರಿಕೊಂಡಿರುವಂಥದ್ದು ಇನ್ನೂ ಸಂತಸದ ವಿಚಾರ ಅಂತ ಹೇಳಿಕ್ಕೆ ನಾವು ಹೆಮ್ಮೆ ಪಡಬೇಕು. ಒಟ್ಟು ರಾಮ ಮಂದಿರ ನಿರ್ಮಾಣದ ಪೂರ್ವದ ಒಂದು ಸಲ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಕರ ಸೇವೆಯಲ್ಲಿ ಕೆಲವರೆಲ್ಲ ಬಲಿದಾನ ಆಗಿರುವಂಥದ್ದನ್ನು ನೋಡ್ಬೋದು. ಇದೀಗಾಗಲೇ ನಾವು ನೋಡಬೇಕಾದಂಥ ಇಡಬೇಕಾದಂಥ ವಿಚಾರ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ, ಸ್ಪಷ್ಟವಾಗಿರುವಂಥ ನಿಲುವು. ಮುಂದೆ ಕೃಷ್ಣ ಜನ್ಮಭೂಮಿಯ ಬಗ್ಗೆ ಏನು ಅನ್ನುವಂಥ ಒಂದು ಚಿಂತನೆ ನಮ್ಮಲ್ಲಿ ಮೂಡಬಹುದು. ಅದು ಅನುಕೂಲವಾದ ರೀತಿಯಲ್ಲಿ ನಮಗೆ ಒದಗಿ ಬರುವುದು ಅನ್ನುವಂಥ ಚಿಂತನೆಯನ್ನು ನಾವು ಮುಂದಿಡಲಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದರೆ ದೇವರು ಬೇಕಾದ ರೀತಿಯಲ್ಲಿ ಅದನ್ನು ಅನುಕೂಲ ಮಾಡಿಕೊಳ್ಳುವಂಥ ಸಂದರ್ಭ, ಕಾಲ ಅದನ್ನು ತಿಳಿಸ್ತದೆ ಅಂತ. ಮುಂದಿನ ಹೆಜ್ಜೆ ಕೃಷ್ಣ ಜನ್ಮಭೂಮಿಯ ಬಗ್ಗೆ ಇದ್ದರೆ ಆಶ್ಚರ್ಯ ಏನೂ ಅಲ್ಲ. ಅದು ಕೂಡ ಬೇಕಾದ ರೀತಿಯಲ್ಲಿ ಅದರ ಚಿಂತನೆಗಳೀಗಾಗಲೇ ಶುರುವಾಗಿದೆ. ಅದರ ಮೂಲ ವಿಷಯಗಳು ಏನು, ಏಕೆ ಎಲ್ಲವನ್ನು ಒಂದಷ್ಟು ವಿಚಾರ ಮಾಡುವಂಥ ಸಮಯ ಒದಗಿ ಬಂದಿದೆ. ಮುಂದಿನ ದಿನದಲ್ಲಿ ಅದು ಸಾಕಾರಗೊಳ್ಳುವಂಥ ಸಂಭವ ಇರಬಹುದು ಅಂತ ನಮ್ಮ ಮನಸ್ಸಿನ ಒಳಗಿನ ಒಂದು ಅಂತರಂಗದ ನುಡಿ ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತೂ ನಮ್ಮ ಭಾರತ ದೇಶದಲ್ಲಿ ಭಾರತೀಯತೆಗೆ ಹೆಚ್ಚು ಒತ್ತು ಕೊಡುವುದರಿಂದ, ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವುದರಿಂದ, ನಮ್ಮ ದೇವರು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡಾಗ ನಮಗೆ ಕಾಣುವಂಥದ್ದು ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ಎಲ್ಲ ದೇವಸ್ಥಾನಗಳು ಏನು ಕಾರ್ಯವನ್ನು ಮಾಡಬಹುದು ಅಂತ, ಎಲ್ಲವೂ ಒಂದು ರೀತಿಯ ನಮ್ಮ ಬದುಕನ್ನು ಬೆಳಗಿಸಬೇಕಾದಂಥ ಸಂದರ್ಭವೂ ಹೌದು, ವಿಚಾರವೂ ಹೌದು ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ರಾಮ ಮಂದಿರ ನಿರ್ಮಾಣದ್ದು ಇನ್ನು ಪ್ರಾಣ ಪ್ರತಿಷ್ಠೆ ಆಗುವಂಥ ಕಾಲದಲ್ಲಿ ನಾವೆಲ್ಲ ಏಕಚಿತ್ತದಿಂದ ಒಂದಷ್ಟು ರಾಮನಾಮವನ್ನು ಜಪಿಸುವಂಥ, ಅಲ್ಲಲ್ಲಿ ಮಂದಿರಗಳಲ್ಲಿ ಮನೆಗಳಲ್ಲಿ ರಾಮನಾಮದ ಒಂದು ಏನು ಸ್ವರಗಳು ಕೇಳುತ್ತಾ ಇರಲಿ ಅಂತ ಹೇಳುತ್ತಾ ನಮ್ಮ ಮಾತಿಗೆ ಬಿಂದಿಡ್ತೇವೆ. ಜೈ ಶ್ರೀರಾಮ್. ಸಮಗ್ರ ಭಾರತ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಪ್ರತಿಯೊಬ್ಬ ಭಾರತೀಯನು ಜನವರಿ 22ನೆಯ ದಿನವನ್ನು ರಾಮನ ಬರುವಿಕೆಗಾಗಿ ಕಾದಂತಹ ಶಬರಿಯಂತೆ ಕಾಯುತ್ತಿದೆ. ಅದೇಕೆ ಇಡೀ ವಿಶ್ವವೇ, ವಿಶ್ವದ ರಾಮ ಭಕ್ತರು ಜನವರಿ 22ರಂದು ಬಹಳ ತದೇಕ ಚಿತ್ತದಿಂದ ಅಯೋಧ್ಯೆಯತ್ತ ನೋಡ್ತಾ ಇದ್ದಾರೆ. 500 ವರ್ಷಗಳ ಒಂದರ್ಥದಲ್ಲಿ ಬಲಿದಾನ, ಹೋರಾಟ, ತ್ಯಾಗ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಭಾರತದ ಸನಾತನ ಸಂಸ್ಕೃತಿಯ ಮೂರ್ತ ರೂಪ, ಭಾರತದ ಜೀವನ ಮೌಲ್ಯಗಳ ಆದರ್ಶ ಸ್ವರೂಪ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಜನವರಿ 22ರಂದು ಭವ್ಯ ರಾಮ ಮಂದಿರ ನಿರ್ಮಾಣಗೊಂಡು ಅದರಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗ್ತಾ ಇದೆ.
ಇಡೀ ದೇಶವೇ ಸಂಭ್ರಮ ಪಡ್ತಾ ಇರುವಂಥದ್ದು ಇದು. ರಾಮ ಮಂದಿರ ಅಂಥೇಳಿ ಹೇಳಿದಾಗ ಅದು ಕೇವಲ ಒಂದು ದೇವಾಲಯವಾಗಿ ಮಾತ್ರ ಅಯೋಧ್ಯೆಯ ರಾಮ ಮಂದಿರ ರೂಪುಗೊಳ್ತಾ ಇಲ್ಲ. ಅದರ ಬದಲಾಗಿ ಭಾರತದ ರಾಷ್ಟ್ರೀಯ ಸನಾತನ ಪರಂಪರೆಯ ಒಂದರ್ಥದಲ್ಲಿ ಜಾಗರಣದ ಮರುವಿನಲ್ಲಿದ್ದಂತಹ ತನ್ನ ಅಸ್ಮಿತೆಯನ್ನು ಕಂಡುಕೊಂಡು ಮತ್ತೆ ಭಾರತ ಎದ್ದು ನಿಲ್ಲುವಂಥದ್ದರ ಪ್ರತೀಕವೇ ರಾಮ ಮಂದಿರ. ರಾಮ ಮಂದಿರ ಅಂತ ಹೇಳಿದರೆ ಅದು ಈ ದೇಶದ ಜನರಿಗೆ ಅದು ರಾಷ್ಟ್ರ ಮಂದಿರ. ರಾಮ ಭಕ್ತಿ ಅಂತ ಹೇಳಿದರೆ ಅದು ಈ ದೇಶದ ಜನರಿಗೆ ದೇಶಭಕ್ತಿ ಅಥವಾ ರಾಷ್ಟ್ರಭಕ್ತಿಯ ಪ್ರತೀಕ. ಯಾಕೆಂತ ಹೇಳಿದರೆ ಸಾವಿರ ವರ್ಷಗಳ ಒಂದು ಸನಾತನ ಪರಂಪರೆಯ ಪ್ರತೀಕ ರಾಮ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬನೂ ನಾಡದಿನ ರಾಮ ಮಂದಿರದ ಉದ್ಘಾಟನೆಯ ಪ್ರಾಣ ಪ್ರತಿಷ್ಠೆಯ ನಿರೀಕ್ಷೆಯಲ್ಲಿದ್ದಾರೆ. ಭಾರತ ತನ್ನ ಅಸ್ಮಿತೆಯನ್ನು ಅಸ್ತಿತ್ವವನ್ನು ಕಂಡುಕೊಳ್ತಾ ಇದೆ. ಇದನ್ನು ಏನಾದರೂ ಸ್ವಲ್ಪ ವರ್ಷಗಳ ಹಿಂದೆ ಹೇಳ್ತಿದ್ದರೆ ಯಾವಾಗ ರಾಮ ಮಂದಿರ ಈ ದೇಶದಲ್ಲಿ ಅದು ಸಾಧ್ಯವೇ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದರು. ಆದರೆ ಇವತ್ತು ಎಲ್ಲರ ಭವಿಷ್ಯದ ಬಗ್ಗಿನ ಆಲೋಚನೆಯನ್ನು ದಾಟಿ ರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ, ರಾಮನ ಪ್ರತಿಷ್ಠೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಎಲ್ಲರೂ ಅಭಿಮಾನದಿಂದ ಈ ಜಾತಿ ಮತ ಪಕ್ಷ ಎಲ್ಲವನ್ನ ಮೀರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದಂತಹ ಒಂದು ವಿಶೇಷ ಐತಿಹಾಸಿಕ ಸಂದರ್ಭದಲ್ಲಿ ನಾವಿದ್ದೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮ ಪಡೋಣ. ನಮ್ಮ ಆರಾಧ್ಯ ಮೂರ್ತಿ ರಾಮ ಅಂತ ಹೇಳಿದಾಗ ಬರೀ ದೇವರು ಅಂತ ಹೇಳುವಂಥದ್ದು ಮಾಧವನಾಗಬಲ್ಲಂತಹ ಒಂದು ಏನು ವಿಶೇಷ ಗುಣವನ್ನು ಅವರು ತೋರಿಸಿದ್ದಾರೆ ಅಷ್ಟಕ್ಕೆ ಸೀಮಿತಗೊಳಿಸದೆ ಭಾರತದ ಪ್ರತೀಕವಾಗಿ ರಾಮನನ್ನು, ಈ ರಾಷ್ಟ್ರದ ಅಸ್ಮಿತೆಯ ಪ್ರತೀಕವಾಗಿ ರಾಮನನ್ನು ನಾವು ಕಾಣುವಂತಹ ದಿನಗಳಲ್ಲಿದ್ದೇವೆ. ಜಗತ್ತಿಗೆ ಭಾರತ ವಿಶ್ವಗುರು ಆಗಬಲ್ಲಂತಹ ಎಲ್ಲ ಸಾಮರ್ಥ್ಯವನ್ನು ಇವತ್ತು ಭಾರತ ತೋರಿಸ್ತಾ ಇದೆ. ಅದರ ಪ್ರತೀಕವೇ ರಾಮ ಮಂದಿರ, ಶ್ರೀರಾಮ ಅಂತ ಹೇಳುವಂಥದ್ದನ್ನು ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಸಂಭ್ರಮದ ಜೊತೆಗೆ ಭಾಗಿಯಾಗಿ ಈ ಐತಿಹಾಸಿಕ ಕ್ಷಣದ ಆನಂದವನ್ನು ಸವಿಯೋಣ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರಭು ರಾಮಚಂದ್ರ ಕಿ ಜೂತ ಆಂಜನೇಯ, ಪ್ರಭು ರಾಮಚಂದ್ರ ಕಿ ಜೂತ ಹನುಮಂತ ಆಂಜನೇಯ, ಪವನ ಪುತ್ರ ಹನುಮಂತ ಬಲಭೀಮ. ಹಿಂದೂ ಜೀವನ ಪದ್ಧತಿಯಲ್ಲಿ ಸನಾತನ ಧರ್ಮದಲ್ಲಿ ಎಷ್ಟೋ ವರ್ಷಗಳ ಇತಿಹಾಸ ಇರುವಂತಹ ಅಯೋಧ್ಯ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನಾ ದಿನ ನಾಡ್ದು 22ನೇ ತಾರೀಕಿಗೆ ನಡೆಯಲಿಕ್ಕಿದೆ. ನಮಗೆಲ್ರಿಗೂ ಕೂಡ ಇಡೀ ದೇಶದಲ್ಲಿ ಅಂತಲ್ಲ, ಇಡೀ ವಿದೇಶದಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಏರ್ಪಟ್ಟಿದೆ. ಎಲ್ರಿಗೂ ತುಂಬ ಸಂತೋಷ. ಯಾಕಂದರೆ ನಾವು ನಂಬಿರುವಂಥ ದೇವರು ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಎಲ್ಲರೂ ಹಬ್ಬವನ್ನು ಆಚರಿಸ್ತೀವಿ. ಆದರೆ ಹಿಂದೂ ಜೀವನ ಪದ್ಧತಿಗೆ ಒಂದು ವಿಶೇಷವಾದ ದಿನ. ಮೊನ್ನೆ 1 ತಾರೀಕಿನಿಂದ ಶುರುವಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಮನೆಗಳಿಗೂ ಕೂಡ ದೇವರ ಮಂತ್ರಾಕ್ಷತೆಯನ್ನು, ಅದರ ಜೊತೆಗೆ ಆಮಂತ್ರಣವನ್ನು ನೀಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಹಿಂದೂ ಸಮಾಜನೇ ಒಟ್ಟಾಗಿ ಎಲ್ಲ ಮನೆಗಳಿಗೂ ತೆರಳ್ತಾ ಇದೆ. ಅದೇ ರೀತಿಯಲ್ಲಿ ನಾಡಿನ 22 ತಾರೀಕಿಗೆ ಎಲ್ಲ ಉಪವಸತಿಗಳಲ್ಲೂ ಕೂಡ ದೇವಸ್ಥಾನದಲ್ಲಿ, ಮುಖ್ಯವಾಗಿ ದೈವಸ್ಥಾನಗಳಲ್ಲಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಅಲ್ಲಿ ಹೋಗಲಿಕ್ಕೆ ಅಸಾಧ್ಯ ಇದೆ. ಒಂದಷ್ಟು ಪ್ರಮುಖರನ್ನು ಮಾತ್ರ ಅಲ್ಲಿ ಸೇರಿಸಿಕೊಂಡು ಸಾವಿರಾರು, ಒಂದು 7-8 ಮಂದಿಯನ್ನು ಮಾತ್ರ ಪ್ರಮುಖರನ್ನು ಸೇರಿಸಿಕೊಂಡು ಅಲ್ಲಿ ನಾಡ್ದಿನ ಪ್ರಾಣ ಪ್ರತಿಷ್ಠಾಪನಾ ದಿನ ಅಲ್ಲಿ ಸೇರ್ತಾರೆ. ಮತ್ತು ನಮಗೆಲ್ರಿಗೂ ಹೋಗುವಂಥ ಅವಕಾಶ ಇದೆ. ಆದರೆ ಆ ರಾಮನ ಪ್ರಾಣ ಪ್ರತಿಷ್ಠೆಯ ದಿನದಂದು ನಾವೆಲ್ಲ ನಮ್ಮ ದೇವಸ್ಥಾನಗಳಲ್ಲಿ ಹಬ್ಬದ ವಾತಾವರಣ ಮನೆಗಳಲ್ಲೂ ಇದೆ. ಅದೇ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಕುಟುಂಬದವರ ರೀತಿಯಲ್ಲಿ ನಾವು ದೇವಸ್ಥಾನದಲ್ಲಿ ರಾಮದೇವರ ಆ ದಿನವನ್ನು ಆಚರಣೆ ಮಾಡಲಿಕ್ಕೆ ಇದ್ದೀವಿ. ಭಜನೆ ಇರಬಹುದು, ರಾಮ ತಾರಕ ಮಂತ್ರ ಇರಬಹುದು, ಪೂಜೆಗಳು ಇರಬಹುದು, ಪ್ರಸಾದ ವಿತರಣೆ ಇರಬಹುದು, ಅನ್ನ ಸಂತರ್ಪಣೆ ಇರಬಹುದು. ಇದೆಲ್ಲರಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು.
ಈ ಸಂದರ್ಭದಲ್ಲಿ ಒಂದು ನಾವು ಪುಣ್ಯ ಮಾಡಿರಬೇಕು. ಭಾರತ ದೇಶದಲ್ಲಿ ಹುಟ್ಟುವುದೇ ಪುಣ್ಯ. ಅದರಲ್ಲೂ ವಿಶೇಷವಾಗಿ ಭಾರತ ಮಣ್ಣಿನಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ವಿಶೇಷವಾದ ಭಾಗ್ಯಶಾಲಿಗಳು. ಯಾಕೆ ಭಾಗ್ಯಶಾಲಿಗಳು ಅಂತ ಕೇಳಿದ್ರೆ, ನಮಗೆ ಇದೀಗ ರಾಮದೇವರ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು. ಹೋಗುವಂಥ ಅವಕಾಶ ಬೇರೆ ಬೇರೆ ದಿನಗಳಲ್ಲಿ ನಮಗೂ ಸಿಗುತ್ತದೆ. ಆದರೆ ನಾಡ್ದಿನ ದಿನವನ್ನು ವಿಶೇಷವಾಗಿ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ದಿನವನ್ನು, ಅದರ ಜೊತೆಗೆ ನಮ್ಮ ಮನೆಯ ಮಕ್ಕಳಿಗೂ ಕೂಡ ಹಬ್ಬದ ವಾತಾವರಣವನ್ನು ಮೂಡಿಸುವಂಥದ್ದನ್ನು ನಾವೆಲ್ಲರೂ ಮಾಡಬೇಕು. ಸನಾತನ ಧರ್ಮದಲ್ಲಿ, ಹಿಂದೂ ಜೀವನ ಪದ್ಧತಿಯಲ್ಲಿ ಖಂಡಿತವಾಗಿಯೂ ನಾವು ನಮ್ಮ ಮನೆಗಳಲ್ಲಿ ಬಹಳ ವಿಶೇಷವಾದ ದಿನವನ್ನು ಆಚರಣೆ ಮಾಡುವಂಥದ್ದನ್ನು ಆ ದಿವಸ 22 ತಾರೀಕಿಗೆ ಮಾಡುವ. ಎಲ್ಲ ಮನೆಗಳಿಗೂ ತೆರಳಿ ಅಭಿಯಾನದ ರೀತಿಯಲ್ಲಿ ಮಂತ್ರಾಕ್ಷತೆಯನ್ನು ಕೊಡಲಿಕ್ಕಿದೆ, ಆಮಂತ್ರಣವನ್ನು ನೀಡಲಿಕ್ಕಿದೆ. ಎಲ್ರಿಗೂ ಕೂಡ 22ನೇ ತಾರೀಕಿನ ಆ ದಿವಸ ನಾವೆಲ್ಲರೂ ಸಂಭ್ರಮದಿಂದ, ಸಡಗರದಿಂದ ವಿಶೇಷವಾದ ದಿನವನ್ನು ಆಚರಣೆ ಮಾಡುವ. ಶ್ರೀರಾಮ ದೇವರ ಅನುಗ್ರಹವನ್ನು ಎಲ್ರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ನಾಳಿನ 22 ತಾರೀಕು ಉದ್ಘಾಟನೆ ಆಗಲಿದೆ. ಇದೊಂದು ನಮ್ಮ ಈ ನಾಡಿಗೆ ಹಬ್ಬದ ವಾತಾವರಣ. ಯಾಕೆಂದರೆ ಪ್ರತಿ ಮನೆಯಲ್ಲೂ ಕೂಡ ನಾಳಿನ 22ನೇ ತಾರೀಕಿಗೆ ಒಂದು ದೀಪಾವಳಿ ಆಚರಣೆಯ ಒಂದು ಸಂಭ್ರಮದ ಆಚರಣೆಯಾಗಿ ಇಲ್ಲಿ ಮೂಡಿಬರಲಿದೆ. ಈ ಆಚರಣೆಯನ್ನು ಎಲ್ಲ ನಮ್ಮ ಹಿಂದೂ ಬಾಂಧವರು ಒಗ್ಗಟ್ಟಿನಲ್ಲಿ ಯಾವ ರೀತಿಯ ಒಂದು ಅಡಚಣೆ ಆಗದಾಗೆ ಒಳ್ಳೆಯ ರೀತಿಯಲ್ಲಿ ಸಂಭ್ರಮದ ದೀಪಾವಳಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೇವೆ ಅದೇ ರೀತಿಯಾಗಿ ಆಚರಣೆ ಮಾಡಬೇಕಂತ ತಮ್ಮ ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ. ಅಲ್ಪ ಪೂಜೆ ಆದ್ರೆ ನಮ್ಮ ಅಪ್ಪನ ಸನ್ನಿಧಾನ ಪೂಜೆ ಆದ್ರೆ ಇನ್ನು ನಮ್ಮ ಇಲ್ಲಾಗ ಬೈದಂಡು ಆ ಪವಿತ್ರವಾದ ಮಂತ್ರಾಕ್ಷತೆಯನ್ನು ನಮ್ಮ ಇಲ್ಲಿ ಇದೇ ಕೊಡೋದಿಲ್ಲ. ಅವೇನು 22 ತಾರೀಕು ದಾನಿ आणि ಕಾಂಡೆ ದೇವಸ್ಥಾನ ಎಲ್ಲಿ ಇಡೀಡು ಅಲ್ಪದ ಅಯೋಧ್ಯದ ಪ್ರಾಣ ಪ್ರತಿಷ್ಠಾಪನೆ ಅಂಚಿನ ಪೂರ ನಮಗೆ ತೂವರ್ ಹಾಕೊಂಡು ಪೂರ ಇಲ್ಲದ ಹಾಕೊಂಡು ಬರ್ತದೆ ದೇವಸ್ಥಾನ ಆ ಒಂಜಿ ದೇವರನ್ನ ಪೂಜೆಯನ್ನು ನಮ್ಮ ಒಟ್ಟುಗಾದು ತೂವರಲ್ಲ ಅಲ್ಪ ಆ ದಿನ ಬೈಯಾಗಿ ಬರ್ತದೆ. ಈ ಮಂತ್ರಾಕ್ಷತೆಯನ್ನು ನಮ್ಮ ಒಂದು ವನಸದೊಟ್ಟಿಗೂ ಇಜಿನಾಡ ಪಾಯಸದೊಟ್ಟಿಗೂ ನಮ್ಮ ಬೈಯಾಗಿ ಸೇವನೆ ಮಾಡ್ಕೊಳ್ಳಿ. ಅವೆಂದು ಬೊಕ್ಕ ನಮಗೆ ಆ ದಿನ ದೀಪಾವಳಿ ನಮ್ಮ ಆಚರಣೆ ಮಾಡ್ಕೊಂಡು ಅವೇನು ದಾದ ಮಾಡ್ಕೊಂಡು ಒಂದು 5 ತಿಬೇಕ ಕೊಟ್ಟಾದು ಬೊಕ್ಕ ಉತ್ತರಾಭಿಮುಖವಾದ ಒಂದು ದೇವರಿಗೆ ಶ್ರೀರಾಮ ದೇವರಿಗೆ ನಮ್ಮ ಆರತಿ ಮಾಡ್ಕೊಳ್ಳಿ. ಆತ್ಮೀಯ ಬಾಂಧವರೇ, ನಮ್ಮ ಒಂಜಿ ಸಂತೋಷದ ಅಥವಾ ಒಂಜಿ ಮಹತ್ವದ ದಿನಕ್ಕೂ ಇದು ಇಲ್ಲ ಅಂತ ನೋಡಿ. 4ನೇ ಶತಮಾನದ ಹಲವಾರು ಜನರ ಭಾವನೆ, ಶ್ರಮ, ಬಲಿದಾನ ನಿರ್ಮಾತ ಅನುಭವಿಸಿದ್ದು ಎಲ್ಲಂಜಿ 22 ತಾರೀಕು ಆ ಶ್ರೀರಾಮನ ನಮ್ಮ ಅಯೋಧ್ಯ నేను తూపిన యోగా భాగ్య దాదాజీ ನಂಗೆ ಮಾತ್ರೆಗಳ ಪೋಯರಾಯ್ಜಿಂದ ನಮ್ಮ ಪ್ರಧಾನಿ ಪನ್ ಲೆಕ್ಕನೆ ನಮ್ಮ ಇಲ್ಲಲ್ಲಿ ಟಿವಿನೂ ಆನ್ ಮಲ್ತು ತುನ್ನಂಡ ಆ ದೃಶ್ಯಾವಳಿ ತೋಜಿನ ಸಂತೋಷ ಬರ್ತದೆ. ಉದಾಹರಣೆಗೆ ಯಾನ್ಲ ಅಯೋಧ್ಯೆ ಪೋತೆ ಬಡ್ಡ ದುವಾದ ಕರಸೇವೆಗೆ ಪೋತಿಜಿನ್ನ ಭಾವನೆ ಇದ್ದು ಬೊಕ್ಕ ಆ ಕುಟೀರೋಡು ರಾಮೇ ಪುನಾಗ ಅವರ ಸಂದರ್ಶನ ಮಲ್ತದೆ. ಅಂಡ ನನ್ನ ಇತ್ತದ ಎನ್ನ ಪ್ರಾಯದ ನೆಟ್ಟು ಪೋಪಿನಂಚಿನ ಭಾಗ್ಯ ಉಂಡಾಯ್ದ ಗೊತ್ತಿದ್ದಂಗೆ ಆಂಡ ಸಂತೋಷ ಪಡಿಪಿನ ಭಾಗ್ಯ ಎಂಗ್ಲಿಕ್ಕಿನ ಅದು ಈಗ 82 ಕಳೆದು 83 ಅಂಚೆನೆ ಆ ಟೈಮುಡು ಇತ್ತಿನಕುಲು ಆ ಒಂದೇನು ಕಷ್ಟ ಸುಕೊಂಡು ಮಾತ ಎಂಕುಲು ಮಲ್ಚಿನಲ್ಲ ಬಾಕಿ ದಕ್ಕಲ್ನ ಆ ಭಾವನೆ ಇಕ್ಕು ಪಡಿದ ಶ್ರಮ ಅದೇನು ಮಾತ ಇದು ಇಂಕಲ ಮನಸ್ಸು ಕರಗದಿತ್ತೇನೆ ಒಂಜಿ ಏಪ ಅವು ಆ ಶ್ರೀರಾಮ ಚಂದ್ರನ ಆ ಭವ್ಯ ಮಂದಿರ ಅದು ತೂದು ಎಂಕುಲೊಂಜಿ ಇಂಕಲ ಆಯುಷ್ಯ ಮುಗಿನೇಕು ತುಂಬ ಆವಡು ಒಂಪಿನ ಒಂಜಿ ಭಾವನೆ ಇತ್ತೇನೆ ಆಂಡ ಆ ರಾಮಚಂದ್ರವೇನು ಇಂಕಲಿಗೆ ఆయన ತೂಪಿನ ದಸ್ಯಾವಳಿನ ತೂಪಿನ ಆಂಡ್ಲ ಯೋಗ ಭಾಗ್ಯ ಕುರಿಯರತ್ತ ಅಂದ ಆಂಡ ಮಾತಾರಲ್ಲ ಆ ಬಗ್ಗೆ ಅವಿಟ್ಟು ಹೂವೇ ಒಂಜಿ ಇಂಡೇನು ನಾನೊಂಜಿ ಬೊಕ್ಕೊಂಜಿ ಭಿನ್ನ ಮತ್ತು ನನಂಜಿ ಬೊಕ್ಕೊಂಜಿ ಪಾತ್ರದ ಆ ಗಾಂಧೀಜಿಯರೆಲ್ಲ ರಾಮರಾಜ್ಯ ಕಟ್ಟೋದು ಬಂದಿರ್ತೀರಿ. ಆ ರಾಮರಾಜ್ಯ ಏಪನ ಅಂದಿತ್ತೇನೆ ಕೆಲವು ಜನಕ್ಕೂ ಧೈರ್ಯ ಜನ ಅಂಡ ಇಂಗ್ಲಿಗೆ ಮತ್ತು ಸಂಘಟನೆಗಿತ್ತಿನಕ್ಲಿ ಮತ್ತು ಧೈರ್ಯ ಇತ್ತಿನ ಐನಾತ್ ಶೀಘ್ರ ಆಪಣುಂದು ಅಂಡ
ಇತ್ತು ಬೇಗನೆ ಬತ್ತಲು ಅಂಚಾದ ಇಂಗಳು ಜೀವಮಾನಡು ದುವಾಯಿನ ಮುಖ ಸ್ವರ್ಗ ದಿಕ್ಕುನಿಗೆ ಪಂಪಿನ ಪಂಪೇರು ಆಂಡ ಇಂಕಲ ಜೀವನಡು ಸ್ವರ್ಗ ಸುಕ್ಕೊಂಡು ನೆದ್ದೆಲ್ಲ ನೀ ಪಡೆಯೋನಿಟ್ಟಿಲ್ಲ ಅಂಚ ನನ ಎಂಗ್ಲ ಆಲಂದಲ್ಲದು ಆಂಡ ಹಿಂಗೆ ಭವಿಷ್ಯದೋಜಿಂಡು ಆ ಗಾಂಧಿಯರ ಪಂತಿನ ರಾಮರಾಜ್ಯದ ಇತ್ತೆ ಉಂಜೇ ಘಟನೆಗಳು ಇತ್ತೆ 2-3 ವರ್ಷಗಳು 3-4 ವರ್ಷಗಳು ಉಂಜೇ ಘಟನೆಗಳು ಆಪಿನದು ಭವ್ಯ ಭಾರತ ರಾಮರಾಜ್ಯ ಅವಳು ದುಮ್ಮುದ ಮುಕ್ಕಲು ಪಣಲೆಗ ಗಂಗಾ ಯಮುನಳು ಹಾಲು ಜೇನು ಹರಿದಿತ್ತು ಬಂತು ಸ್ವತಂತ್ರ ಸಿಕ್ಕಂಡ ಐದು ಕಾಲ ಬತ್ತನೆ ಉಳಿದಿದ್ದು ಈಗ ಮಾತೊಂದು ಸುಖಿ ರಾಜ್ಯ ಒಂಜಿ ಸಮೃದ್ಧ ರಾಜ್ಯ ಅದು ನಮ್ಮ ಧರ್ಮ ಸಾಮಾನ್ಯ ನಮ್ಮ ಹಿರಿಯಕಳು ಪಡ್ಲೆಕ್ಕ ಸರ್ವಜನ ಸುಖಿನೋ ಭವಂತು ಲೋಕೋ ಸುಖಿನೋ ಭವಂತು ಸರ್ವಜನಕುಲ ಸುಖ ಆಪಿನ ಹಿಂದೂ ಧರ್ಮ ಅವೇ ಲೋಕನೇ ಸುಖ ಅಪೇಕ್ಷೆ ಮಲ್ಪಿನ ಸಮಾಜಗೂ ದಾದನ ಕಾಲಂದು ಕಾಲುಡು ಕೆಲವು ಸರ್ತಿ ನನಗೆ ಕಷ್ಟ ಬರ್ತಾನೆ ಇಲ್ಲಿ ಮಾತ್ರ ನಮ್ಮ ದಾಯಿ ಎಂಕುಲು ಈ ದೇಶ ಪರಕೀಯರನ್ನ ಆಡಳಿತೆಗೆ ನಡಂಜಿಗೆ ಬೊಕ್ಕೊಂಜಿಗೆ ಬೂಡ್ದು ದಾದ ಬರ್ತದೆ ಆ ಬಗ್ಗೆ ಚಿಂತನೆ ಮಾಡ್ತದೆ ನನ್ನ ಅಂಚಿನ ಒಂಜಿ ದುರ್ಘಟನೆ ನಂಗೆ ಬರಂದಲೇಕ ನಮ್ಮ ಸಮಾಜ ಇಡೀ ಉತ್ತಿಷ್ಟ ಜಾಗ್ರತ ಒಂದು ವಿವೇಕಾನಂದರ ಪ್ರಲೇಖನೆ ನಮ್ಮ ಉತ್ತಿಷ್ಟಲಾವಡು ಜಾಗ್ರತ ಆದಿತ್ತು ನಮ್ಮ ದೇಶನು ಅವು ನನರ ಪಿರ ಮುಖ ಒಂದು ಲೆಕ್ಕ ನಾವು ಮಾತ್ರ ಏಕಸ್ಥರಾದ ಸರ್ವೇರ ಬಗ್ಗೆ ಪ್ರಯತ್ನ ಬರ್ತದೆ ಒಂದು ಯೋಗ ಅವನ ಪೇರು ಯೋಗ ಹೊಂಡ ಹೆಂಗೆ ಒಂದು ಸರ್ತಿ ಆಕ್ಸಿಡೆಂಟ್ ಆದ ಸಾಧಾರಣ ಒಂಜಿ ದಿನ ಮತಿ ಜನ ಆತಂತಾನೆ ಒಂಜಿ ಬೊಕ್ಕೊಂಜಿ ಸರ್ತಿ ವಿಸರ್ಜನೆ ಆಂಡ ದಾದನ ಆ ಶ್ರೀರಾಮನ ದಯಟು ಆಯನೊಂಜಿ ಒಂಜಿ ಭವ್ಯ ದೇವಾಲಯ ತೂಪಿನ ಯೋಗ ಭಾಗ್ಯ ದನ ಕುರ್ನೆಟ್ಟು ಇಂಕ ಇಟ್ನೇಟ ಕಣ್ತೆ ತೋಜಿಂಡು ಅಂಚ ఆయన ಹಿಡಿದು ಎನ್ನ ಜೀವನಡು ಎನ್ನ ಸಾರ್ಥಕವಂತು ಶ್ರೀರಾಮಚಂದ್ರ ಶರಣವು ಶರಣಾರ್ಥಿ. ಬಲರಾಮ ಶ್ರೀರಾಮನ ಮೂರ್ತಿದ ಪ್ರತಿಷ್ಠಾಪನೆ ಆಪಿನಂಚಿನ ದಿನ 14 ತಾರೀಕಿಗೆ ಸ್ಟಾರ್ಟ್ ಆಂಡ್ 22 ತಾರೀಕು ಮುಟ್ಟ ಅಲ್ಪ ಕಾರ್ಯಕ್ರಮ ಹಾಕೊಂಡು 22ನೇ ತಾರೀಕು ದಾನಿ ಅಲ್ಪ ರಾಮನ ದೇವೇರ್ನ ವಿಗ್ರಹ ಪ್ರತಿಷ್ಠಾಪನೆ ಹಾಕೊಂಡು ಒಂದು ಪವಿತ್ರವಾಯಿನ ಮಂತ್ರಾಕ್ಷತೆ ಅಯೋಧ್ಯೆದು ಬೈದೀನಿ ಒಂದು ನಮ್ಮ ಕೊಡಲಿ ಅಪ್ಪೆ ರಾಜರಾಜೇಶ್ವರಿನ ಸನ್ನಿಧಿಡೆ ಪೂಜೆ ಆದ ಅಲ್ತದ್ದು ಕೋಟೆಕಾರ ವಿಷ್ಣುಮೂರ್ತಿ ದೇವಸ್ಥಾನದ ಪೂಜೆ ಆದ ಮುಂಚೆನೆ ನಮ್ಮ ಅಪ್ಪೆ ದುರ್ಗಾ ಪರಮೇಶ್ವರಿನ ಸನ್ನಿಧಿಡು ಪೂಜೆ ಆದ ಪವಿತ್ರವಾಯಿನ ಮಂತ್ರಾಕ್ಷತೆ ಎಂದು ಎಲ್ಲಂಜಿ 22 ತಾರೀಕು ದಾನಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕಾಂಡೆ ಅಲ್ಪ ಶ್ರೀರಾಮ ಅಯೋಧ್ಯೆಡು ಶ್ರೀರಾಮನ ಪ್ರತಿಷ್ಠೆದ ದಿನ ಆನಿ ಕಾರ್ಯಕ್ರಮದಾದ ಹಾಕೊಂಡು ಅವಿನ ನೇರ ಪ್ರಸಾರ ನಮ್ಮ ದೇವಸ್ಥಾನದ ವ್ಯವಸ್ಥೆ ಮಾಡಿ ಕುಟುಂಬ ಸಮೇತವಾದ ನಮ್ಮ నేను ಪೂರ ಸಂಭ್ರಮ ಮನ್ಕುನ ಆಚರಣೆ ಮನ್ಕುನ ಅಂಚಿನ ಈ ದಿನ ನಿಖಲು ಬರೋಡು ದೇವಸ್ಥಾನಗೂ ಬರೋಡು ఒక ಅಂಚಿನ ಮಂತ್ರಾಕ್ಷತೆಯನ್ನು ಬಯ್ಯ ನಮ್ಮ ಮನ್ಪುನ ಅಂಚಿನ ನುಪ್ಪುಡ ಆವಡು ಅತನ ಪಾಯಸಡ ಆವಡು ಅತನ ಪೇರುಡ ಆವಡು ಒಯ್ಟಾಲ್ ಅವಿನ ನಮ್ಮ ಸೇವನೆ ಮನ್ಪೋಡು ನಮ್ಮ ಕುಟುಂಬದಕ್ಕೂ ಪೂರ ಸೇರ್ದು ದಿನೊಂದು ಆಚರಣೆ ಮನ್ಪೋಡು 22 ತಾರೀಕು ಆನಿ ಬಯ್ಯಡು ಆನೆಯ ಬಯ್ಯ ರಾತ್ರಿ ನಮ್ಮ ಉತ್ತರಾಭಿಮುಖವಾದ ನಮ್ಮ ಇಲ್ಲದ ಉತ್ತರಾಭಿಮುಖವಾದ ಅಯೋಧ್ಯೆ ದೇವಸ್ಥಾನ ಉಪ್ಪುನಂಚಿನ ಆ ದಿಕ್ಕಡು ನಮ್ಮ ದೇವರಿಗೆ ನಮ್ಮನೆ ಮುಲ್ತುಡ್ದ ಆರತಿ ಮನ್ಪುಲೆಕ ದೇವರಿಗೆ ಆರತಿ ಮನ್ಕೊಡು ಇದರಿದ್ದು ಅಂಚೆನೆ ಒಂಜಿ ಐನ ದೀಪ ಅಂಡ್ಲ ನಮ್ಮ ಐನಿರ್ದ ಮಿತಿ ಏತಲ ಹಾಕೊಂಡು ನಮ್ಮ ಎಂಚ ದೀಪಾವಳಿನ ಆಚರಣೆ ಮನ್ಪನ ನಮ್ಮ ಇಲ್ಲದನೇ ಒಂಜಿ ಕಾರ್ಯಕ್ರಮ ನಮ್ಮ ಊರದನೇ ಕಾರ್ಯಕ್ರಮ ಅಂಚಿನ ರೀತಿಡು ನಮ್ಮ ಆಚರಣೆ ಮನ್ಕೊಡ. ಎಲ್ಲರಿಗೂ ನಮಸ್ಕಾರ. ನಾವು ಬಹಳ ಸಂಭ್ರಮದ ಈ ಉತ್ಸಾಹದ ದಿನದಲ್ಲಿ ಇವತ್ತು ನಾವಿದ್ದೇವೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಹಂತದಲ್ಲಿದೆ. ಇದೇ 22ನೇ ತಾರೀಕಿಗೆ ಅದು ನಮ್ಮ ಉದ್ಘಾಟನೆಗೊಂಡು ನಮ್ಮ ಎಲ್ಲ ಸಮಾಜಕ್ಕೆ ಒಂದು ಆದರಣೀಯವಾದ ನಮ್ಮ ಪರಮಪೂಜ್ಯ ಶ್ರೀ ರಾಮಚಂದ್ರರ ಒಂದು ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಬೃಹತ್ತಾದ ಬಹಳ ಉಜ್ವಲಗೊಂಡ ಒಂದು ದೇವಸ್ಥಾನವು ನಿರ್ಮಾಣಗೊಂಡಿದೆ. ಆ ದೇವಸ್ಥಾನದ ನಿರ್ಮಾಣಕ್ಕೆ ನಾವು ಅಯೋಧ್ಯೆಯನ್ನು ಮುಟ್ಟದಿದ್ದರೆ ಸಹ ನಾವು ಮನೆಗಳಲ್ಲಿ ಅಲ್ಲಿಂದ ಬಂದ ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ಅದನ್ನು ದೇವರ ಕೋಣೆಯಲ್ಲಿ ಪೂಜಿಸಿ ಪ್ರತಿಯೊಂದು ಊರಲ್ಲಿ ಕೂಡ ಹತ್ತಿರದ ದೇವಸ್ಥಾನಗಳಲ್ಲಿ ಆ ಮಂತ್ರಾಕ್ಷತೆಯನ್ನು ಇಟ್ಟು ಆ ದಿನ ಬೆಳಗಿನಿಂದ ಸಂಜೆ ತನಕ ಸಹ ದೂರದರ್ಶನದ ಏರ್ಪಾಡು ಮಾಡಿ ಅಲ್ಲಿ ಅಯೋಧ್ಯೆಯಲ್ಲಿ ನಡೆಯುವ ಆ ಸಮಾರಂಭವನ್ನು ವೀಕ್ಷಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ
ಪ್ರತಿ ಮನೆಗೂ ಹತ್ತಿರದ ದೇವಸ್ಥಾನದ ಸ್ವಯಂ ಸಹಾಯಕರು ಮನೆಗಳಿಗೆ ಬರೇ ಕಾಲಿನಲ್ಲಿ ಬಂದು ತಮ್ಮ ಒಂದು ಉತ್ಸಾಹದ ಈ ಚಿಲುಮೆಯಂತೆ ಪ್ರತಿ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಿಸುತ್ತಾ ಬಂದಿದ್ದಾರೆ. ಹಾಗೆಯೇ ಆ ಮಂತ್ರಾಕ್ಷತೆಯನ್ನು ದೇವರ ಕೋಣೆಯಲ್ಲಿಟ್ಟು ಹೇಗೆ ನಾವು ಪೂಜಿಸಬೇಕು, ಹೇಗೆ ನಾವು ಶ್ರೀರಾಮನ ಧ್ಯಾನದಲ್ಲಿ ಇರಬೇಕು, ಶ್ರೀರಾಮನ ಭಜನೆಯನ್ನು ಹಾಡಬೇಕು, ಹಾಗೆ ನಾವು ಹೇಗೆ ಸಂತೋಷದಿಂದ ಆ ದಿನವನ್ನು ಕಳೆಯಬೇಕು, ಹಾಗೆ ಅಯೋಧ್ಯೆಯಲ್ಲಿ ನಡೆಯುವ ಅಯೋಧ್ಯೆಯ ಶ್ರೀರಾಮ ಮಂದಿರದ ಅನಾವರಣವನ್ನು ಹೇಗೆ ನೋಡಬೇಕೆಂಬ ಅವಕಾಶವನ್ನು ಈಗ ಸರ್ಕಾರವೇ ಮಾಡಿಕೊಟ್ಟಿದೆ. ಪ್ರತಿಯೊಬ್ಬರು ಹತ್ತಿರದ ದೇವಸ್ಥಾನಗಳಿಗೆ ಆ ದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ನಮ್ಮ ಸರಳ ಉಡುಗೆಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಎಲ್ಲ ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ದೇವರ ಮುಂದೆ ಪೂಜೆಯನ್ನು ಮಾಡಿಕೊಂಡು ಹಾಗೆ ಆ ದಿನ ಆ ಮಂತ್ರಾಕ್ಷತೆಯಿಂದಲೇ ಪಾಯಸವನ್ನು ಮಾಡಿ ಎಲ್ಲರೂ ಸವಿಯೂಟವನ್ನು ಮಾಡುವ ಈ ಸಂದರ್ಭವನ್ನು ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ಮೋದಿಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಜಾತಿ ಮತ ಭೇದವನ್ನು ಮರೆತು ಆ ಪಕ್ಷ ಈ ಪಕ್ಷ ಎಲ್ಲವನ್ನು ಮರೆತು ಎಲ್ಲರೂ ಒಂದುಗೂಡಿ ಈ ಶ್ರೀರಾಮ ಮಂದಿರದ ಅಯೋಧ್ಯೆಯಲ್ಲಿ ನಡೆಯುವ ಈ ಬೃಹತ್ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋಣ. ಹಾಗೆಯೇ ಎಲ್ಲರೂ ಶ್ರೀರಾಮದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾಗೋಣ ಎಂದು ಈ ಮೂಲಕ ಎಲ್ಲರನ್ನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮಾತೇನು ಗೊತ್ತಿದ್ದಕ್ಕ ಜನವರಿ 22ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಅಯೋಧ್ಯೆ. ಇಂದು ನಮ್ಮ ಜೀವಮಾನದ ಬಾರಿ ಮಲ್ಲ ಕನಸು ನಮ್ಮ ಹಿರಿಯ ಕುಲನಾಡು ಇವತ್ತು ಪ್ರಾಣ ಪುಣ್ಯ ಜನಕುಲನಾಡು ಭವಿಷ್ಯದ ಜೋಕುಲನಾಡು ಭವ್ಯ ರಾಮ ಮಂದಿರ ನಮ್ಮ ಕನಸಾಗಿತ್ತು. ನಮ್ಮ 1500 ವರ್ಷದ ಉಕ್ಕಲ ರಾಮ ಮಂದಿರ ಆವಡು ನಮ್ಮ ಪೂರ್ವಜರು ರಾಮ ಮಂದಿರ ಆವಡು ಅಂತ ಹೋರಾಟ ಮಾಡ್ತೇವೆ, ಪ್ರಾಣ ಕೊಡ್ತೇವೆ, ಮಾತಂಬರ್ತೇವೆ. ಆಗ ನಮ್ಮ ಬಾರಿ ಕೊರ್ಲುದ ನ್ಯಾಯಯುತವಾದ ಇನ್ನು ನಮ್ಮ ರಾಮ ಮಂದಿರವಂತ ಹಕ್ಕಿದೆ ತಂದ ಪ್ರಪಂಚದ ಮೂಲೆ ಮೂಲೆಯ ಜನ ಸೇರೋದಿಲ್ಲ ನಮ್ಮ ಮನಪಡಿನ ಕೆಲಸದ ಅಂತ ನನಗೆ ಕಟ್ಟು ಪಾತ್ರ ಬಂತು. ನನಗೆ ಮಾತೇರಿಗಳ ಮಾಧ್ಯಮ ಗೊತ್ತಿಲ್ಲ ಕರೆ ಅಕ್ಷತೆ ನಮ್ಗೆ ಅಯೋಧ್ಯೆ ಅಕ್ಷತೆ ತಯಾರು ಮತ್ತು ಪ್ರತಿ ಇದು ದಾಯ ಮಂತೇರ ಪಂಡ ಪ್ರತಿ ದೇಶದ ಪ್ರತಿ ವಿಶ್ವದ ಮೂಲೆ ಮೂಲೆ ಹಿಂದೂ ಮಾತ ಮುಂಜಾವುದು ಒಂದೇ ಉದ್ದೇಶವು ನಮ್ಮ ಒಪ್ಪಡು ನಮ್ಮ ಧರ್ಮ ನಾವು ಉರಿಪುನಂಚ ಪ್ರಯತ್ನ ಮಾಡ್ಕೊಂಡು ನಮ್ಮ ನೆಲೆಟ್ಟು ಆ ಅಕ್ಷತೆನ ಅಯೋಧ್ಯೆ ನಾನು ಕಾಯ್ಕೊಂಡು ಬರ್ತೀವಿ. ಐದು ಬೇತೆ ವಿಂಗಡಣೆ ಮಾಡುವುದು ವಿಶ್ವ ಹಿಂದೂ ಪರಿಷತ್ ಬಜರಂಗ ಜವಾಬ್ದಾರಿ ಕೊಟ್ಟು ಸಂಘ ಪರಿವಾರದ ಮಾತಾ ಘಟಕಗಳು ಒಟ್ಟಿಗೆ ಒಂದು ಜವಾಬ್ದಾರಿ ಕೊಟ್ಟು ಆ ಅಕ್ಷತೆ ಅಯೋಧ್ಯದ ಆ ಮೂಲೆದ ಕೇಂದ್ರ ಕ್ಷೇತ್ರದ್ದು ನಾವು ಇಂದ ಮೂಲೆ ಮುಟ್ಟ ನಮ್ಮ ದೇವರ ಕೋಣೆಗೆ ಬರಬೇಕಂತ ವ್ಯವಸ್ಥೆ ನಾವು ಅಂತಂದ್ರು. ನಮ್ಮ ಕಂಪನ ಕೆಲಸ ಇದೆ. ಡಿಸೆಂಬರ್ 25 ಕಡೆ ವರ್ಷ 25ನೇ ಲಾಸ್ಟ್ ದಿನ ಇನ್ನಿಕ್ಕೆ ನಮ್ಮ ಕಾರ್ಯಕ್ರಮ ನಮ್ಮ ಮಂದಿರ ನಮ್ಮ ಊರದ ಮಂದಿರ ಬರ್ತದೆ ಅಕ್ಷತೆ ಬರ್ತದೆ ಒಂದು ಎಲ್ಲೆಡು ಜನವರ ಮಂದಿರಕ್ಕೆ ಪ್ರತಿ ಇಲ್ಲಡಿಲ್ಲ ನಮ್ಮ ಪ್ರತಿ ಇಲ್ಲಡಿಲ್ಲ ಈ ಅಕ್ಷತೆ ಮುಟ್ಟಬಹುದು. ಆಗ ನಮ್ಮ ರಾಮದೇವರಿಗೆ ಕಾಣಿಕೆ ಹೊಡೆದು ₹1 ಕಾಣಿಕೆ ಮಾಡ್ತಾರೆ. 3 ವರ್ಷದ ಕಾಣಿಕೆ ಸಂಧಾನ ಅಂತಿದ್ದ ಅಂಚನೆ ಕೂಪನ್ ಬೆಳೆಯುವಂತ ಪ್ರತಿ ಇಲ್ಲ ನಾವು ಹೋದ ಅಂಚನೆ ಈ ಸರ್ತಿಲ್ಲ ಇದೊಂದು ಅಯೋಧ್ಯೆ ವಿಷಯಗಳು ಲಾಸ್ಟ್ ಅಂತ ಹೋಗಿಲ್ಲ ಪಂಡ ಕೊಂಚ ಪ್ರಾಣ ಪ್ರತಿಷ್ಠೆ ಅಲ್ಪ ಬ್ರಹ್ಮಗಳ ಸೈನಿಕ ನಂಗೆ ಅಯೋಧ್ಯೆ ವಿಷಯಗಳು ನನ್ನ ಕಡೆ ಹೋದು ಪ್ರಾರ್ಥನೆ ನೋಡ್ಕೊಳ್ಳುವಂಥ ಸಂಘ ನೋಡ್ಕೊಳ್ಳೋ ಸಂಘ ₹1 ಕೇನೇರಜ್ಜಿ ನಾವು ಇತ್ತೆ ಮಾಡ್ಕೊಳ್ಳೋ ಕೆಲಸ ನಮ್ಮ ಕಾರ್ಯಕರ್ತೆಯರು ನಮ್ಮ ಸಂಘ ಪರಿವಾರದ ಕಾರ್ಯಕರ್ತನಗಳು ನಮ್ಮ ಇಲ್ಲಡೆ ಈ ಅಕ್ಷತೆಯನ್ನು ಬತ್ತೊಂದು ಬರ್ತೇವೆ. ಇಲ್ಲಡೆ ಬಂದಾಗ ಮಾತೆಲ್ಲ ಆಯ್ತು ಶುದ್ಧವಾದ ಮನಸ್ಸು ಇಲ್ಲಡೆ ನೆಪ್ರಾತಿ ಉಲಾಗಿ ಬರ್ತದೆ. ನಂಗೆ ಕೊಟ್ಟು ಅಕ್ಷತೆಯನ್ನು ಅಲ್ಪ ನಮ್ಮ ದೇವರ ಎದುರು ಜೀವೋಡು ಐದು ರಟ್ಟ ಅಕ್ಷತೆಯನ್ನು ಬರ್ತನ ಕಲಶಕ್ಕೆ ಪಾಡೋಡು ಐದಕ್ಕೆ ವರ್ಣ ಅಕ್ಷತೆ ಬಂದ ನಮ್ಮ ಅರಿತ ಕಾಲು ಬೇಕು
ಐನು ನಮ್ಮ ದೇವರ ಜನವರಿ 22 ತಾರೀಕಿನಂದು ಮಾತ್ರ ಗೊತ್ತಿರ ಪ್ರಪಂಚದ ಮೂಲ ನಮ್ಮ ಸೇರು ನಮ್ಮ ಮಂದಿರ ಮಾತಾ ಮಂದಿರ ನಮ್ಮ ಸೇರುವ ನಂಗೆ ಓಲ್ ಅವಕಾಶ ಹಾಕೊಂಡು ವಾವೇ ಮಂದಿರ ಕೊಡುದು ನಂಗೆ ಓಲ್ ಮುಟ್ಟೊಂಡು ಓಲ್ ಸಂದರ್ಭದಲ್ಲಿ ಆ ಮಂದಿರ ಹೋದು ಕಾಣೆ 11 ಗಂಟೆ 12 ಗಂಟೆ ನಮ್ಮ ಕೊಟ್ಟು ಖಂಡಿತವಾದ ನಮ್ಮ ವ್ಯವಹಾರ ಆಗಿ 22ನೇ ತಾರೀಕಿನಲ್ಲಿ ಸೋಮವಾರದಲ್ಲಿ ನಾವು ಮಾತೆಲ್ಲ ರಾಮ ಭಕ್ತರಾದ ನಮ್ಮ ಇಲ್ಲ ನಮ್ಮ ಮನಸ್ಸು ರಾಮನ ಧ್ಯಾನ ಕೊಡುವಂತ ಸೂಚನೆ ಬಯಲು ಈ ಅಕ್ಷತೆ ಮತ್ತು ಅಕ್ಷತೆಯನ್ನು ನಮ್ಮ 22 ತಾರೀಕಿನಲ್ಲಿ ನಮ್ಮ ದಾನ ಮಾಡ್ಕೊಳ್ಬಂಡ ಕತ್ತಲೆಗೆ ಮಧ್ಯಾಹ್ನ ಕಾರ್ಯಕ್ರಮ ಮಾಡ್ಕೊಂಡು ಕತ್ತಲೆಗೆ ನಮ್ಮ ಇಲ್ಲ ಪಾಯಸ ಮತ್ತು ಆ ಪಾಯಸ ಅದೇನು ಮಾಡ್ತು ನಾವು ಮಾತೆಲ್ಲ ಖುಷಿಟ್ಟು ರಾಮ ಮಂದಿರ ಕೊಡು ನಮ್ಮ ಪ್ರಸಾದ ಕೊಡು ನಮ್ಮನ್ನು ಸ್ವೀಕಾರ ಮಾಡಿಕೊಡು ಅಂತ ಸೂಚನೆ ಬಯಲು